ಎಲ್ರಿಗೂ ನಮಸ್ತೆ. ಪ್ರಥಮವಾಗಿ ನಾನು ಪಿತಾಮಹ ಪತ್ರಿಜಿಯವರಿಗೆ ನಮನಗಳನ್ನ ಹೇಳ್ತಾ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ ಸಂಸ್ಥೆಯ ಗುರುಗಳಾದ ನಮ್ಮ ರಂಗನಾಥ್ ಗುರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಪ್ರಣಾಮವನ್ನ ತಿಳಿಸುತ್ತಾ ಈ ದಿನ ನಾನು ಹೇಳಲು ಹೊರಟಿರತಕ್ಕಂಥದ್ದು ಇನ್ನೊಂದು ವಿಷಯ. ನಾನು ಈ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಮಾತಾಡ್ತಾ ಇದ್ದೇನೆ. ಈ ದಿನ ನಾವು ಜೀವನ ಶೈಲಿ ಅಂತ ಏನ್ ಹೇಳ್ತೇವೆ, ಇದು ಒಂದು ಜಪಾನಿನ ಒಂದು ಹಳ್ಳಿಯ ಒಂದು ಮಾಹಿತಿಯನ್ನ ನಾನು ನೀಡ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪುಸ್ತಕ ಇಕ್ಕಿಗಾಯಿ ಅಂತ ಹೇಳತಕ್ಕಂತ ಪುಸ್ತಕದಲ್ಲಿ ಏನಿದೆ ಇದನ್ನ ನಾನು ತಮ್ಮ ಮುಂದೆ ಪ್ರಚುರಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕ ಜಪಾನಿನ ಒಂದು ಹಳ್ಳಿ, ಓಕಿನಾವಾ ಅಂತ ಹೇಳತಕ್ಕಂತ ಒಂದು ಐಲ್ಯಾಂಡ್. ಈ ಐಲ್ಯಾಂಡಿನಲ್ಲಿ ಇರತಕ್ಕಂತಹ ಜನರು ಮೋರ್ ದ್ಯಾನ್ 100 years ಅಂದ್ರೆ 100 ವರ್ಷಕ್ಕಿಂತನೂ ಹೆಚ್ಚು ಕಾಲ ಬಾಳೋದನ್ನ ನಾವು ಕಾಣ್ತೇವೆ. ಇದಕ್ಕೇನ್ ಕಾರಣ ಅಂತ ಹೇಳತಕ್ಕಂಥದ್ದನ್ನ ಈ ಪುಸ್ತಕದ 9 ಅಧ್ಯಾಯಗಳಲ್ಲಿ ವಿವರಿಸಿದ್ದಾರೆ. ಈ ಇಕ್ಕಿ ಅಂದ್ರೆ ಬದುಕೋಲು ಅಂತ ಹೇಳತಕ್ಕಂಥ ಅರ್ಥ. ಗಾಯಿ ಅಂದ್ರೆ ಕಾರಣ, ಅಂದ್ರೆ ಪ್ರತಿಯೊಬ್ಬರು ಬದುಕಬೇಕಾದ್ರೆ ಒಂದು ಕಾರಣ ಇದೆ. ಈ ಕಾರಣದಿಂದಾಗಿ ನಾವು ನಮ್ಮ ದೀರ್ಘಾಯುಷವನ್ನ ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನ ಹೇಗೆ ನಾವು ಮೇಂಟೈನ್ ಮಾಡಿಕೊಂಡು ನಮ್ಮ ಆರೋಗ್ಯಕರ ದೀರ್ಘಾಯುಷವನ್ನ ನಾವು ಹೊಂದಬಹುದು ಅಂತ ಹೇಳತಕ್ಕಂಥದ್ದು. ಈ ಇಕ್ಕಿಗಾಯಿ ಪುಸ್ತಕದಲ್ಲಿ ಈ ಜಪಾನಿನ ಜನ ಏನ್ ಮಾಡ್ತಾರಂದ್ರೆ, ಇವರು 7 ನಿಯಮವನ್ನ ಪಾಲಿಸ್ತಾರೆ ಇವರ ಜೀವನದಲ್ಲಿ. ಅದು ಏನು? ಈ ಜನಗಳು ಸದಾ ಚಟುವಟಿಕೆಯಿಂದ ಇರ್ತಾರೆ. ಜೀವನಗತಿಯಲ್ಲಿ ಅವ್ರು ಯಾವತ್ತೂ ಅವಸರವನ್ನ ಮಾಡೋದಿಲ್ಲ, ನಿಧಾನಗತಿಯಲ್ಲಿ ಮಾಡ್ತಾರೆ. ಇವರು ಯಾವತ್ತೂ ಹೊಟ್ಟೆಯನ್ನು ಫುಲ್ ತುಂಬಿಸ್ಕೊಳ್ಳೋದಿಲ್ಲ. ಸುತ್ತಮುತ್ತ ಒಳ್ಳೆಯ ಸ್ನೇಹಿತರನ್ನ ಇವರು ಸಂಪಾದಿಸ್ಕೊಳ್ತಾರೆ. ಉತ್ತಮ ದೇಹದಾರ್ಢ್ಯವನ್ನ ಹೊಂದಿರ್ತಾರೆ. ಸದಾ ಮುಗುಳ್ನಗುದು ಮತ್ತು ಸುತ್ತಮುತ್ತ ಇರುವವರನ್ನು ಅಂಗೀಕಾರ ಮಾಡತಕ್ಕಂಥದನ್ನ ಪಾಲಿಸ್ತಾರೆ. ಜೊತೆಗೆ ಇವರು ಪ್ರಕೃತಿಯೊಂದಿಗೆ ಜೋಡಿಸಿಕೊಳ್ಳುವುದು ಹಾಗೂ ಪ್ರತಿಯೊಂದಕ್ಕೂ ಕೃತಜ್ಞತಾ ಭಾವನೆಯನ್ನ ಇವರು ವ್ಯಕ್ತಪಡಿಸೋದು. ಈ 7 ಅಂಶವನ್ನ ಅವರು ತಮ್ಮ ಜೀವನದಲ್ಲಿ ಪಾಲಿಸಿಯಾಗಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಇದನ್ನ ಆಕ್ಚುಲಿ ಸ್ಪೇನಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ಓಕಿನಾವಾ ಅಂತ ಹೇಳತಕ್ಕಂತಹ ಪ್ರದೇಶದಲ್ಲಿ ಹೇಗೆ ಈ ಜನಗಳು ಪ್ರತಿಯೊಬ್ರು ಅಂದ್ರೆ 90% ಜನ ಮೋರ್ ದ್ಯಾನ್ 100 years 102 ವರ್ಷ, 117 ವರ್ಷ, 116 ವರ್ಷ ಹೇಗೆ ಬಾಳುತ್ತಾರೆ ಎಂಬತ್ತನ್ನ ಕಂಡು ಅದರ ಒಂದು ಅಧ್ಯಯನವನ್ನ ಮಾಡಿ ಈ ಪುಸ್ತಕವನ್ನ ಹೊರಗೆ ತರ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಏಳ್ಬೇಕಾದ್ರೆ ಅಂದ್ರೆ ಮನುಷ್ಯ ಬದುಕಬೇಕಾದ್ರೆ ಏನಾದ್ರೂ ಒಂದು ಕಾರಣ ಬೇಕು ಅಂತ ಹೇಳತಕ್ಕ ನಿಜ. ಜೊತೆಗೆ ಕೆಲವೊಮ್ಮೆ ನಾವು ಹೇಳ್ಬೇಕಾದ್ರೆ ಇವತ್ತು ಹಬ್ಬ ಖುಷಿಯಿಂದ ಹೇಳ್ತೇವೆ, ಇವತ್ತೆಲ್ಲೋ ಟ್ರಿಪ್ ಹೋಗ್ಬೇಕು ನಾವು ಖುಷಿಯಿಂದ ಹೇಳ್ತೇವೆ, ಇವತ್ತೇನೋ ಒಂದು ಮನೆಯಲ್ಲಿ ಹೊಸ ಅಡಿಗೆಯನ್ನ ಮಾಡಬೇಕು ಖುಷಿಯಲ್ಲಿ, ಅಥವಾ ನಮ್ಮ ಮನೆಗೆ ನೆಂಟರು ಬರ್ತಾರೆ. ಈ ರೀತಿಯ ಒಂದು ಆಲೋಚನೆಯಲ್ಲಿ ಜೊತೆಗೆ ಏಳುವಾಗಲೇ ಉತ್ಸಾಹದಿಂದ ನಾವು ಏಳುವ ಒಂದು ಕ್ರಮ ಎಲ್ಲರಿಗೂ ಇದೆ. ಅಂತೆಯೇ ಈ ಇಕ್ಕಿಗಾಯಿನಲ್ಲಿ ಸಹ ಈ ಜನಗಳು, ಒಕಿನಾವಾದ ಜನಗಳು ಪ್ರತಿದಿನ ತಮ್ಮ ಬದುಕನ್ನ ಪ್ರಾರಂಭ ಮಾಡುವಾಗ ಅಥವಾ ತಮ್ಮ ಜೀವನವನ್ನ ಬೆಳಿಗ್ಗೆ ಎದ್ದಲಿಂದ ಪ್ರಾರಂಭ ಮಾಡುವಾಗ ಒಂದಲ್ಲ ಒಂದು ಉತ್ಸಾಹವನ್ನ ಇಟ್ಟುಕೊಂಡೇ ಎದ್ದು ತಮ್ಮ ಈ ಕ್ರಮವನ್ನ ಅವರು ಪಾಲಿಸ್ತಾ ಬರ್ತಾರೆ. ಈ ಚಟುವಟಿಕೆಯಿಂದ ಇರ್ತಾರೆ. ಇದು ಮೊದಲನೆಯ ಅಧ್ಯಾಯ. ಆ ನಂತರ ನಾನು ಪ್ರತಿಯೊಂದು ಅಧ್ಯಾಯದ ಬ್ರೀಫ್ ಆಗಿ ಹೇಳ್ತಾ ಬರ್ತೇನೆ. ಚಟುವಟಿಕೆಯಿಂದ ಇರುವುದು ಅಂದ್ರೆ ಏನು? ಸಂತೋಷವಾಗಿ ಚಟುವಟಿಕೆಯಿಂದ ಇರ್ಲಿಕ್ಕೆ ನಮ್ಮ ಕಾರಣ ಏನು? ಇವ್ರು ಏನ್ ಹೇಳ್ತಾರಂದ್ರೆ, ವಾಟ್ ಯು ಲವ್ ದಟ್ ಈಸ್ ಯುವರ್ ಪ್ಯಾಷನ್. ಅಂದ್ರೆ ನಿನ್ನ ಲೈಫ್ ನಲ್ಲಿ ಅಳವಡಿಸತಕ್ಕಂತ ಒಂದು ಪ್ಯಾಷನ್ ಏನಂದ್ರೆ ನೀನ್ ಏನನ್ನ ಪ್ರೀತಿಸ್ತೀಯಾ ಅಂತ ಹೇಳ್ಕೊಂಡು. ವಾಟ್ ದ ವರ್ಲ್ಡ್ ನೀಡ್ಸ್ ಅಂದ್ರೆ ಒಂದು ವೇಳೆ ನಾವು ದೇಶಕ್ಕೆ ಏನು ಕೊಡಬೇಕು ಅದನ್ನ ನಾವು ಮಿಷನ್ ಆಗಿ ತಗೋಬೇಕು. ವಾಟ್ ಯು ಆರ್ ಗುಡ್ ಎಟ್ ಅಂದ್ರೆ ನನಗೆ ಏನು ಇಷ್ಟ, ನಾನು ಯಾವುದರಲ್ಲಿ ಒಂದು ಆಸಕ್ತಿ ಇದೆ ಅದು ನನ್ನ ವೆಕೇಶನ್ ಅಂದ್ರೆ ನಾನು ಆಗಾಗ ಅದನ್ನ ಮಾಡ್ಕೊಳ್ಳತಕ್ಕಂಥದ್ದು, ಕ್ರಿಯೆ ಮಾಡ್ಕೊಳ್ಳತಕ್ಕಂಥದ್ದು. ವಾಟ್ ಯು ಕ್ಯಾನ್ ಗೆಟ್ ಪೇಯ್ಡ್ ಫಾರ್ ಅಂದ್ರೆ ನೀವು ಯಾವುದನ್ನ ಒಂದು ಸಂಪಾದನೆಯ ಮೂಲಕ ಒಂದು ಮಾಡ್ತೀರಾ ಅದು ನಮ್ಮ ಪ್ರೊಫೆಷನ್ ಅಂದ್ರೆ ಅದು ನಮ್ಮ ವೃತ್ತಿ. ಇದನ್ನ ಅವರು ಪಾಲಿಸ್ತಾ ಬರ್ತಾರೆ. ಇನ್ನೊಂದೇನು ಅಂತಂದ್ರೆ ಅವ್ರು ಯಾವಾಗ್ಲೂ ಏನಂತಂದ್ರೆ ಸರಳತೆಯಲ್ಲಿ ಹೆಚ್ಚಿನ ಸಂತೋಷ ಹಾಗೂ ಸತ್ಯದ ರಹಸ್ಯವನ್ನ ನಾವು ಕಾಣಬಹುದು. ಆದ್ರಿಂದಾಗಿ ನಾವೆಲ್ಲರೂ ಸಹ ಸಿಂಪ್ಲಿಸಿಟಿಯಲ್ಲಿ ಬಹಳ ಒಂದು ಸರಳ ಜೀವನವನ್ನ ನಾವು
ಮಾಡಬೇಕು. ನಮ್ಮ ಬಿಸ್ನೆಸ್ ಏನಿರಬಹುದು, ನಮ್ಮ ಲಕ್ಸುರಿ ಲೈಫ್ ಏನಿರಬಹುದು, ಸೋಷಿಯಲ್ ಮೀಡಿಯಾ ಇಂಪೋಸ್ ಮಾಡಿದಂತಹ ನಮ್ಮ ಕ್ರಿಯೆ ಏನಿರ್ಬೋದು, ಆದರೆ ಇದು ಎಲ್ಲಕ್ಕಿಂತನೂ ಅತಿ ಮುಖ್ಯವಾದಂಥದ್ದು ನಮ್ಮ ಸರಳವಾದ ಜೀವನ. ಇದರಲ್ಲಿಯೇ ನಮಗೆ ಹೆಚ್ಚಿನ ಒಂದು ಸಂತೋಷ ಇರತಕ್ಕಂಥದ್ದು. ಹೆಚ್ಚು ಕಾಲ, ನಾನು 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಹೆಚ್ಚು ಕಾಲ ಬದುಕುವುದು ಹೇಗೆ ಅಂತ ಹೇಳುವುದನ್ನ ಈ ನಮ್ಮ ಪುಸ್ತಕವನ್ನ ಬರೆದಿರತಕ್ಕಂತ ಗಾರ್ಸಿಯಾ ಅಂತ ಹೇಳುವವರು ಏನ್ ಮಾಡಿದಾರೆ ಅಂತಂದ್ರೆ, ಯಾವುದೋ ಒಂದು ದಾರ್ಶನಿಕ, ನಾವೇನ್ ಮಾಡ್ತೇವೆ, ಪುಸ್ತಕನ ಓದಿ ಇಲ್ಲಿ ಹೇಳ್ತೇವೆ, ಅಥವಾ ಯಾವುದೋ ಒಂದು ವ್ಯಕ್ತಿ, ದಾರ್ಶನಿಕ ವ್ಯಕ್ತಿ, ನಾವು ಫಿಲಾಸಫರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದು ಹೇಗೆ ಅಂತ ಹೇಳ್ಕೊಂಡು ಬರೀತೇವೆ. ಆದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಇದು ಎಲ್ಲವನ್ನೂ ಬಿಟ್ಟು ಈ 100 ವರ್ಷ ದಾಟಿದ ಜನ ಏನಿದ್ದಾರೆ ಇವರನ್ನೇ ನೇರವಾಗಿ ಸಂದರ್ಶನವನ್ನ ಮಾಡಿ ಅದರ ಉದಾಹರಣೆಯನ್ನ ಕೊಡ್ತಾರೆ. ದೀರ್ಘಾಯುಷ್ಯದ ನಿಮ್ಮ ಗುಟ್ಟೇನು, ಆಂಟಿ ಏಜಿಂಗ್ ಸೀಕ್ರೆಟ್ಸ್ ಏನು ಅಂತ ಹೇಳ್ತಕೊಂಡ್ರು. ಸೊ ಅವ್ರೇನ್ ಹೇಳ್ತಾರೆ, ಆಕ್ಟಿವ್ ಮೈಂಡ್, ಯೂತ್ಫುಲ್ ಬಾಡಿ, ಅಂದ್ರೆ ಬರೀ ಕ್ರಿಯಾತ್ಮಕವಾಗಿ ಚಟುವಟಿಕೆಯಿಂದ ಇರತಕ್ಕಂತಹ ನಮ್ಮ ಮನಸ್ಸು ಏನಿದೆ ಅದು ಆಲ್ವೇಸ್ ನಮ್ಮನ್ನ ಯೌವನದ ಸ್ಥಿತಿಯಲ್ಲಿ ಇಳಿತದೆ ಅಂತ ಹೇಳತಕ್ಕಂಥದ್ದು. ಇಲ್ಲಿ ನ್ಯೂರೋಲಾಜಿಸ್ಟ್ ಸಹ ಅದನ್ನೇ ಹೇಳ್ತಾರೆ. ನಮ್ಮ ಮನಸ್ಸು, ನಮ್ಮ ನರ್ವ್ ಸಿಸ್ಟಮ್ಸ್ ಅನ್ನ ನಾವು ಎಷ್ಟು ಆಕ್ಟಿವ್ ಆಗಿ ಹೆಂಗಾಗಿರ್ತೇವೆ ಅಷ್ಟು ನಮ್ಮ ಈ ಶರೀರ, ಅಥವಾ ನಾವು ವಯಸ್ಸಾದ್ರೂ ಸಹ ವಯಸ್ಸಾದ ಹಾಗೆ ಆಗುದಿಲ್ಲ ಅಂತ ಹೇಳ್ಕೊಂಡು, ಈ ಯಾವಾಗ್ಲೂ ಕೆಲಸವನ್ನ ಮಾಡತಕ್ಕದು ಅಂತ ಹೇಳಿದಾಗ ಇದಕ್ಕೆ ಹೆಚ್ಚಿನ ಒಂದು ಆಲೋಚನೆ ಬೇಕಾಗುತ್ತೆ, ಕ್ರಿಯೇಟಿವಿಟಿ ಬೇಕಾಗ್ತದೆ. ಇದಕ್ಕೋಸ್ಕರ ನಾವು ಚಟುವಟಿಕೆಯಿಂದ ಇರಬೇಕು. ನಾವು ಸಾಮಾನ್ಯವಾಗಿ ವಯಸ್ಸಾದವ್ರನ್ನ ಇಲ್ಲಿ ನಮ್ಮಲ್ಲಿ ಏನ್ ಕಾಣ್ತೇವೆ ಅಂತಂದ್ರೆ, ಬೆಳಿಗ್ಗೆ ಎದ್ಬಿಟ್ಟು ಒಂದು ಏನು ಹೇಳ್ತೇವೆ, ಅವ್ರದೇ ಒಂದು ಜೀವನ ಲೈಫ್. ಬೆಳಿಗ್ಗೆ ಎದ್ರು, ಮುಖ ತೊಳೆದ್ರು, ಅವ್ರದೆಲ್ಲ ಕ್ರಿಯೆಯನ್ನ ಮುಗಿಸಿದ್ರು, ಒಂದ್ ಚಹಾ ಕುಡಿದ್ರು, ಯಾವ್ದೋ ಒಂದು ಪೇಪರ್ ಓದಿದ್ರು, ಆಮೇಲೆ ಕೂತ್ಕೊಂಡಿದ್ರು, ಮಲಗಿದ್ರು, ಈ ತರ. ಸೊ ಅವ್ರು ಏನ್ ಹೇಳ್ತಾರೆ ನ್ಯೂರೋಲಾಜಿಸ್ಟ್ ಅಂದ್ರೆ, ಈ ರೀತಿಯ ಒಂದು ದಿನಾಲ ಒಂದೇ ಒಂದು ಫಿಕ್ಸ್ಡ್ ಆಕ್ಟಿವಿಟಿಯನ್ನ ಮಾಡಿದಾಗ ನಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ನಮ್ಮ ಈ ಬ್ರೈನ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವು ಹೊಸತನವನ್ನ ಕಂಡ್ಕೋಬೇಕು. ಅದು ನಾವು ಜನರನ್ನ ಭೇಟಿಯಾಗದಿರ್ಬೋದು, ಹೊಸ ಕೆಲಸವನ್ನ ಮಾಡೋದು ಇರ್ಬೋದು, ಹೊಸ ಆಲೋಚನೆಯನ್ನ ಮಾಡತಕ್ಕಂಥದ್ದು ಸಹ. ನಮಗೆ ಗೊತ್ತಿಲ್ಲ ವಿಷಯವನ್ನ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡಬೇಕು. ಆವಾಗ ಮಾತ್ರ ನಮ್ಮ ಈ ಮೆದುಳಿಗೆ ಸ್ಟಿಮ್ಯುಲೇಷನ್ ಅನ್ನ ನಾವು ಕೊಟ್ಟು ಅದು ಹೆಚ್ಚಿನ ಒಂದು ಆಕ್ಟಿವೇಟ್ ಆಗಿ ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಹಾಯ ಆಗ್ತಂತ ಹೇಳ್ಕೊಂಡು, ಇಲ್ಲಿ ಇನ್ನೊಂದು ಅಂಶವನ್ನ ಅವರು ಗಮನಕ್ಕೆ ತಂದು 3ನೇ ಅಧ್ಯಾಯದಲ್ಲಿ ಉದಾಹರಣೆಯನ್ನು ಹೇಗೆ ಕೊಡ್ತಾರಂತಂದ್ರೆ, 2 ತಾಯಂದ್ರನ, ಮರಣಶೈಲಿಯಲ್ಲಿ ಇರತಕ್ಕಂತ 2 ತಾಯಂದ್ರನ ಅವರು ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ಒಂದು ತಾಯಿ ಕೊರಗು ಏನು ಅಂತಂದ್ರೆ, ತನಗೆ ಮಕ್ಕಳಿಲ್ಲ ಅಂತ ಹೇಳತಕ್ಕಂಥದ್ದು. ಅವರು ಮರಣದ ಸಮಯದಲ್ಲಿ ಸಹ ನನಗೆ ಯಾರೇ ಮಕ್ಕಳಿಲ್ಲ, ನನ್ನ ಒಂದು ಜೀವನ ಸಾರ್ಥಕತೆ ಇಲ್ಲ ಅಂತ ಹೇಳತಕ್ಕಂಥ ಒಂದು ಚಿಂತೆ. ಇನ್ನೊಬ್ಬರು ತಾಯಿ, ಆಕ್ಚುಲಿ ಅವರಿಗೆ 2 ಮಕ್ಕಳು ಇರ್ತಾರೆ. ಒಂದು ಮಗು 16 ವರ್ಷದಲ್ಲೇ ಮರಣವನ್ನ ಹೊಂದುತ್ತೆ, ಇನ್ನೊಂದು ಮಗು ತಾನು ಹುಟ್ಟಿದಾಗ್ಲೇ ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯಿಂದ ನರಳುತ್ತಾ ಇರ್ತಾರೆ. ಇದರಿಂದಾಗಿ ಈ ತಾಯಿ ಏನ್ ಮಾಡ್ತಾರೆ, ಒಂದು ದಿನ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡ್ತಾರೆ. ನನ್ನ ಜೀವನದಲ್ಲಿ ಏನೂ ಇಲ್ಲ, ಚೆನ್ನಾಗಿದ್ದ ಮಗನೂ ಹೋದ, ಬಟ್ ಇರುವ ಮಗನಿಗೆ ಪ್ಯಾರಲೈಸ್ ಆದ ಕಾರಣ ಬಹಳ ಜೀವನದಲ್ಲಿ ಕಷ್ಟ ಇದೆ, ನನಗೆ ಜೀವನವೇ ಬೇಡ ಅಂತ. ಈ ಇಬ್ರು ಸಹ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು, ಅವರು ಬದುಕಿದ್ರು. ಮರಣಶೈಲಿಯಲ್ಲಿರುವಾಗ ಇವರ ಇಬ್ಬರನ್ನು ಇಂಟರ್ವ್ಯೂ ಮಾಡಿದಾಗ ಒಂದು ಅಂಶ ಅಲ್ಲಿ ಗಮನಕ್ಕೆ ಬಂದಿದೆ ಏನು ಅಂತಂದ್ರೆ, ಈ ಮೊದಲನೇ ತಾಯಿ ಮಕ್ಕಳಿಲ್ಲದವರು ಅದನ್ನ ಡಾಕ್ಟರ್ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ರು, ನನ್ನ ಜೀವನದಲ್ಲಿ ಏನು ಸಾರ್ಥಕತೆ ಇಲ್ಲ, ಯಾಕಂದ್ರೆ ನನಗೆ ಮಕ್ಕಳೇ ಇಲ್ಲ ಅಂತ. 2ನೇ ತಾಯಿಗೆ ಅಲ್ಲಿ ಜ್ಞಾನೋದಯ ಆಯ್ತು. ಸೊ ಮಕ್ಕಳಿಲ್ಲದವರು ಇಷ್ಟು ಕೊರಗ್ತಾರೆ, ಆದ್ರೆ ನನಗೆ 2 ಮಕ್ಕಳಿದ್ರು, ಒಬ್ರು ಹೋದರೂ ಸಹ ಇನ್ನೊಬ್ಬ ಈ ಪಾರ್ಶ್ವವಾಯಲ್ಲಿ ನರಳುತ್ತಾ ಇದ್ರು ಸಹ ನಾನು ಅವನಿಗೆ ಎಲ್ಲಾ ರೀತಿಯ ಸೇವೆಯನ್ನ ಮಾಡಿ, ಎಲ್ಲಾ ಕರ್ತವ್ಯವನ್ನ ಮಾಡಿ ಅವನಿಗೆ ಒಳ್ಳೆಯ ಒಂದು ಜೀವನವನ್ನ ಕೊಟ್ಟಿದ್ದಾನೆ. ಈಗ ಅವನು ತನ್ನ ಪಾಡಿಗೆ ತಾನು ಬದುಕಬಹುದು. ಓ, ನನ್ನ ಜೀವನ, ನಾನು ಇಷ್ಟವರೆಗೆ ಏನ್ ಬದುಕಿದ್ದೇನೆ ಇದು ವೇಸ್ಟ್ ಅಲ್ಲ, ಇದು ನನಗೆ ಲಾಸ್ ಅಲ್ಲ, ಇಟ್ ಈಸ್ ಅನ್ ಬೆನಿಫಿಟ್. ಇಲ್ಲಿ ನಾನು ಎಲ್ಲ ಒಂದು ಸಾರ್ಥಕತೆಯ ಜೀವನವನ್ನ ಮಾಡಿದ್ದೇನೆ ಅಂತ ಹೇಳತಕ್ಕ ಒಂದು ಅನುಭವ ಬರ್ತದೆ. ಇದನ್ನ ಅವರು ಹೇಳ್ಕೊಂಡಿದ್ದಾರೆ. ಇದು ಯಾಕೆ ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ಇದನ್ನ ಮುಂದೆ ಇಕಿಗಾಯಿ ಅಂತಂದ್ರೆ ಲೈಫ್ ಸ್ಟೈಲ್, ಈ ಒಂದು ಆಲೋಚನೆಯನ್ನ, ಚಿಂತನೆಯನ್ನ ಅವರು ತಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡ್ರು. ಓಕೆ, ನಾವದ ಜನ, ಯಾಕಂತಂದ್ರೆ ಎಷ್ಟೋ ಜನ ಇಂಥದೇ ಜೀವನದಲ್ಲಿ ಬದುಕ್ತಾ ಇದ್ದಾರೆ, ಇದೇನು ದೊಡ್ಡ ವಿಷಯವೇ ಅಲ್ಲ. ಜೊತೆಗೆ ನಮಗೆ ಏನ್ ಬಂದಿದೆ ಅದನ್ನ ಸ್ವೀಕರಿಸಿ ನಾವು ಅದರಲ್ಲಿ
ಹೋರಾಟವನ್ನ ಮಾಡಿ ಜಯ ಗಳಿಸಿ ನಾವು ಬದುಕಬೇಕು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಕಲಿತು ಅದನ್ನ ಅವರು ತಮ್ಮ ಜೀವನದಲ್ಲಿ ಒಂದು ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರು. ನಂತರ ಇದೇ ರೀತಿ ಅವರಿಗೆ ಬೇರೆ ಬೇರೆ ಥೆರಪಿಗಳನ್ನ ಕೊಡತಕ್ಕಂಥದನ್ನ ಮಾಡಿದ್ರು. ಅದರಲ್ಲಿ ಜೀವನದಲ್ಲಿ ಬಂದದ್ದನ್ನ ಒಪ್ಪಿಕೊಂಡು ನಾವು ಜೀವನವನ್ನ ಮುಂದುವರಿಸಬೇಕು ಅಂತ ಹೇಳತಕ್ಕ ಒಂದು ನಿಯಮವನ್ನು ಸಹ ಪರಿಪಾಲಿಸ್ತಾ ತರಬಿಡಿದ್ರು. ಅಧ್ಯಾಯ 4 ಏನ್ ಹೇಳ್ತದೆ ಅಂದ್ರೆ, ಪ್ರತಿ ಒಂದರಲ್ಲೂ ನಮ್ಮ ಇಡೀ ಶರೀರದಲ್ಲಿ, ನಮ್ಮ ಮೆದುಳಿಂದ ಶರೀರದವರೆಗೆ ನಾವು ಪ್ರವಾಹಿಸುವುದನ್ನ ಕಾಣಬೇಕು. ಏನು ಅಂತಂದ್ರೆ, ಪ್ರವಾಹಿಸುವುದು ಏನು ಅಂತಂದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದಕ್ಕೆ ಸಂಪೂರ್ಣ ನಮ್ಮ ಮನಸ್ಸು, ನಮ್ಮ ಗಮನವನ್ನ ಕೊಟ್ಟು ಆ ಒಂದು ಕ್ರಿಯೆ ನಮ್ಮ ಇಡೀ ಶರೀರದಲ್ಲಿ ಹರಿಯುವಂತೆ ಮಾಡಿದಾಗ ನಮ್ಮ ಮನಸ್ಸು ಜೊತೆಗೆ ನಮ್ಮ ದೇಹದ ಒಂದು ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಇದು ಸಹ ನಮ್ಮ ದೀರ್ಘಾಯುಷ್ಯಕ್ಕೆ ಒಂದು ಕಾರಣ. ಇದರಲ್ಲಿ ಒಂದು ಸಣ್ಣ ಅವರು ಉದಾಹರಣೆಯನ್ನು ಕೊಡ್ತಾರೆ. ಐಸ್ನಲ್ಲಿ ನಾವೇನು ಐಸ್ನಲ್ಲಿ ನಡೆಯತಕ್ಕಂಥದನ್ನ ಹೇಳ್ತೇವಲ್ಲ, ಸ್ಕೀಯಿಂಗ್ ಅಂತ ಹೇಳ್ತೇವಲ್ಲ, ಈ ಸ್ಕೀಯಿಂಗ್ ಏನಾಗ್ತದೆ ಅಂದ್ರೆ, ನಾವು ಐಸ್ನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ನಾವು ಕಾಳಜಿಯನ್ನು ವಹಿಸ್ಬೇಕು, ಎಷ್ಟು ಮನಸ್ಸನ್ನ ಹಾಕಬೇಕು, ನಮ್ಮ ಇಡೀ ಧ್ಯಾನ ಅದರಲ್ಲಿ ಇರಬೇಕು. ಹೀಗೆ ಇರುವಾಗ ನಮಗೆ ಬೇರೆ ಕೆಟ್ಟ ಆಲೋಚನೆ ಅದಿದು ಯಾವುದೇ ಆಲೋಚನೆ ಬರುವುದಿಲ್ಲ. ಜೊತೆಗೆ ಈ ಬೇಡದ ಆಲೋಚನೆ ಬಾರದ ಕಾರಣ ನಮ್ಮಲ್ಲಿರುವ ಅಹಂಭಾವನೆ ಸಂಪೂರ್ಣವಾಗಿ ಹೋಗ್ತದೆ. ನಾವು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿರ್ತೇವೆ. ಅಂದ್ರೆ ನಮಗೆ ಕೊಟ್ಟಂತ ಡೆಸ್ಟಿನೇಷನ್, ನಾವು ಎಲ್ಲಿಗೆ ತಲುಪಬೇಕು ಅದನ್ನ ಈ ಐಸ್ನಲ್ಲಿ ಬಹಳ ಬಹಳ ಸೂಕ್ಷ್ಮತೆಯಿಂದ ಹೋಗಿ ಅಲ್ಲಿಗೆ ತಲುಪಬೇಕು. ನಮಗೆ ಬೇರೆ ಯಾವುದೇ ಆಲೋಚನೆ ಇಲ್ಲ. ಇದರಿಂದಾಗಿ ನಾನು ದೊಡ್ಡವ, ನಾನು ಚಿಕ್ಕವ, ನಾನು ಶ್ರೀಮಂತ ಯಾವುದೇ ಭಾವನೆಗಳಲ್ಲಿ ಇರುವುದಿಲ್ಲ. ಸೊ ಇದರಿಂದ ನಮ್ಮಲ್ಲಿರುವ ಈಗೋ ಅಂತ ನಾವು ಏನು ಹೇಳ್ತೇವಲ್ಲ, ಅಹಂ ಭಾವನೆ, ಇದು ಸಂಪೂರ್ಣವಾಗಿ ನಮ್ಮ ದೇಹದಿಂದ ಹೋಗುವ ಕಾರಣ ನಾವು ದೀರ್ಘಾಯುಷ್ಯವನ್ನ ಕಾಪಾಡಿಕೊಳ್ಳಬಹುದು. ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ನಾವು ಮಾನಸಿಕವಾಗಿ ಜೊತೆ ದೈಹಿಕವಾಗಿ ಒಂದು ತನ್ಮಯತನ ಕಾಣಬೇಕು. ಇದು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ, ಇದು ತುಂಬಾ ಚೆನ್ನಾಗಿ ಯಶಸ್ವಿಯನ್ನು ಕಾಣಬೇಕು ಅಂತ ಹೇಳತಕ್ಕಂಥ, ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಓಕಿನಾವಾದ ಜನ ಕೊಡ್ತಾರೆ. ಜೊತೆಗೆ ಆರ್ಟಿಫಿಶಿಯಾಲಿಟಿಗಿನ್ನ ಟ್ರೆಡಿಷನಲ್ ಯಾವುದೇ ಒಂದು ಕ್ರಾಫ್ಟ್ ವರ್ಕ್ ಇರ್ಬೋದು, ಇಂಥದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರೇ ತಯಾರು ಮಾಡತಕ್ಕಂಥ ಒಂದು ಕಲೆಯನ್ನು ಸಹ ಇವರು ಬೆಳೆಸ್ಕೊಂಡಿದ್ದಾರೆ. ನಮ್ಮ ಶರೀರದಲ್ಲಿ ನಾನು ಏನಂದೆ, ಹರಿಯುವಿಕೆ ಅಂತ ಹೇಳಿದೆ. ಅಂದ್ರೆ ನಾವು ಮಾಡತಕ್ಕಂಥ ಕೆಲಸ ಹೇಗೆ ತಲೆಯಿಂದ ಮನಸ್ಸಿನಿಂದ ನಮ್ಮ ಶರೀರದ ಒಳಗೆ, ನಮ್ಮ ಅಂಗಾಂಗಗಳಿಗೆ, ನರ ನಾಡಿಗಳಿಗೆ ಹೋಗಬೇಕು. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ಇದು ಧ್ಯಾನ ಅಂತ ಹೇಳ್ತಾರೆ. ಸೊ ಇಲ್ಲಿಯೂ ಸಹ ಜಪಾನಿಗರು ಸಹ ತಮ್ಮ ದೀರ್ಘಾಯುಷ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಧ್ಯಾನವನ್ನ ಮುಖ್ಯವಾಗಿ ತಗೊಂಡಿದ್ದಾರೆ. ಈ ಧ್ಯಾನದಿಂದನೇ ನಾವಿಷ್ಟೊಂದು ಮನಸ್ಥಿತಿಯನ್ನ ಅಥವಾ ದೇಹ ಸ್ಥಿತಿಯನ್ನ ಕಾಪಾಡ್ಕೊಳ್ಬಹುದು ಅಂತ. ಮುಂದೆ 5ನೇ ಅಧ್ಯಾಯಕ್ಕೆ ಬಂದ್ರೆ, ನಾವು ಇಲ್ಲಿ ಕೆಲವರನ್ನ ಅವರು 100 ವರ್ಷ 100ಕ್ಕಿಂತ ಜಾಸ್ತಿ ವರ್ಷ ಬದುಕಿದ್ರಲ್ಲ, ಇವರನ್ನ ಇಂಟರ್ವ್ಯೂ ಮಾಡ್ತಾರೆ. ಈ ಇಂಟರ್ವ್ಯೂನಲ್ಲಿ ವಿಸ್ಡಮ್ ಫ್ರಮ್ ದಿ ಲಾಂಗೆಸ್ಟ್ ಲಿವಿಂಗ್ ಪೀಪಲ್ ಇನ್ ದ ವರ್ಲ್ಡ್, ಅಂದ್ರೆ ಎಷ್ಟು ಲಾಂಗೆಸ್ಟ್, ತುಂಬಾ ದೀರ್ಘಾಯುಷ್ಯವನ್ನ ಹೊಂದಿ ಅವರು ಸ್ವತಂತ್ರವಾಗಿದ್ದಾರೆ, ಅವರನ್ನ ಅವರು ಇಂಟರ್ವ್ಯೂನ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 110 ವರ್ಷದ ಒಬ್ಬರನ್ನ ಸಂದರ್ಶನ ಮಾಡ್ತಾರೆ. 110 ವರ್ಷದಲ್ಲಿ ಅವ್ರು ಇಂಟರ್ವ್ಯೂನ ಕೊಟ್ಟಿರ್ತಾರೆ. ಆದ್ರೆ ಆ ಮಹಿಳೆ 117 ವರ್ಷ ಬದುಕಿರ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಳ್ಳೆಯ ಊಟ, ಒಳ್ಳೆಯ ಆಹಾರ ಜೊತೆಗೆ ಒಳ್ಳೆಯ ನಿದ್ರೆಯನ್ನ ಮಾಡಿದ್ರೆ ದೀರ್ಘಾಯುಷ್ಯರಾಗಿ ನಾವು ಬದುಕುತ್ತೇವೆ. ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಈವರೆಗೂ ನನ್ನ ಜೀವನದಲ್ಲಿ ಮಾಂಸಾಹಾರವನ್ನ ಉಪಯೋಗಿಸಿಲ್ಲ, ಅದರಿಂದಾಗಿ ನಾನು ದೀರ್ಘಾಯುಷ್ಯವನ್ನ ಹೊಂದಿದ್ದೇನೆ. 122 ವರ್ಷ ಬದುಕಿದಂತ ಮಹಿಳೆ ಏನಂತಾರೆ ಅಂದ್ರೆ, ನಾನು ನನ್ನ 100 ವರ್ಷದವರೆಗೆ ಸೈಕಲ್ ಅನ್ನ ಚಲಾಯಿಸಿದ್ದೇನೆ. ಸೊ ಇದು ಎಲ್ಲವೂ ಸಹ ಅವ್ರ ಚಟುವಟಿಕೆಯಿಂದ ಇರುವುದು. ಜೊತೆಗೆ ಆ 100 ವರ್ಷ ದಾಟಿದ್ರು ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರ, ಇದೇ ಇವರ ಒಂದು ಆರೋಗ್ಯಕ್ಕೆ ಹೆಚ್ಚಿನ ಒಂದು ಪುಷ್ಟಿಯನ್ನ ಕೊಡತಕ್ಕದ್ದು ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ, ನಾನು 112 ವರ್ಷದಲ್ಲಿ ಇದ್ದೇನೆ, ಪ್ರತಿದಿನ ಈಗಲೂ ಸಹ ನಾನು ವ್ಯಾಯಾಮವನ್ನ ಮಾಡ್ತೇನೆ. ಲೈಟ್ ವ್ಯಾಯಾಮವನ್ನ ಅವ್ರು ಮಾಡ್ತಾ ಇರ್ತಾರೆ, ಇದು ನನಗೆ ಬಹಳ ಬಹಳ ಉಪಕಾರಿ. ಇನ್ನೊಬ್ರು ಹೇಳ್ತಾರೆ, ನನಗೆ ಕಣ್ಣು ಕಾಣೋದಿಲ್ಲ, ನನಗೆ ಕಿವಿ ಕೇಳೋದಿಲ್ಲ, ನನ್ನ ಇಡೀ ಶರೀರ ನಡುಗ್ತದೆ, ನಾನು ನರ್ಸಿಂಗ್ ಕೇರ್ನಲ್ಲಿ ಇದ್ದೇನೆ, ಆದರೂ ಐ ಆಮ್ ಆಲ್ ರೈಟ್. ಅಂದ್ರೆ ಆ ಭಾವನೆ,
ನಾನು ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಾನು ಬಹಳ ಆರೋಗ್ಯವಾಗಿದ್ದೇನೆ. ಇದು ಸಹ ನಮ್ಮ ಒಂದು ದೀರ್ಘಾಯುಷ್ಯಕ್ಕೆ ಜೊತೆಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಹಕಾರಿ ಅಂತ ಹೇಳತಕ್ಕಂಥದ್ದು. ಅಧ್ಯಾಯ 6ರಲ್ಲಿ ಟ್ರೆಡಿಷನ್ಸ್ ಅಂಡ್ ಪ್ರವರ್ಬ್ಸ್ ಫಾರ್ ಹ್ಯಾಪಿನೆಸ್ ಅಂದ್ರೆ ನಮ್ಮ ಸಂಪ್ರದಾಯ ಏನಿದೆ ಅದನ್ನ ಉಳಿಸ್ಕೊಳ್ಳತಕ್ಕಂಥದ್ದು ಜೊತೆಗೆ ಹಿಂದಿನವರು ನಮಗೆ ಗಾದೆ ಅಥವಾ ನುಡಿಗಳನ್ನ ಬಿಟ್ಟು ಹೋಗಿದ್ದಾರೆ. ಇದನ್ನ ಆಚರಣೆಗೆ ತರತಕ್ಕಂಥದ್ದು, ಇದನ್ನ ಪಾಲಿಸ್ಕೊಳ್ಳತಕ್ಕಂಥದ್ದು, ಇದನ್ನ ಮನನ ಮಾಡ್ಕೊಳ್ಳತಕ್ಕಂಥದ್ದು, ಇದು ನಮ್ಮ ದೀರ್ಘಾಯುಷ್ಯ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಬಹಳ ಬಹಳ ಮುಖ್ಯ. ಇಲ್ಲಿ ಏನ್ ಮಾಡ್ತಾರಂದ್ರೆ ಒಕಿನಾವಾದಲ್ಲಿ ಮಹಿಳೆಯರನ್ನ ಆಧ್ಯಾತ್ಮಿಕೆಯಲ್ಲಿ ಬಹಳ ಉನ್ನತರು ಅಂತ ಅವರು ತೀರ್ಮಾನ ಮಾಡಿ ಅವರನ್ನ ಪೂಜಿಸ್ತಾರೆ. ಜೊತೆಗೆ ಹಿರಿಯರನ್ನ ಪೂಜಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಸಹ ಇಟ್ಟುಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರಂದ್ರೆ ವಯಸ್ಸಾದಂತೆ ನಮ್ಮ ದೇಹದಾಢ್ಯ, ನಮ್ಮ ಮನಸ್ಸು ಗಟ್ಟಿಯಾಗುತ್ತೆ. ನಾವೇನ್ ಅನ್ಕೊಳ್ತೇವೆ ನಮಗೆ ವಯಸ್ಸಾಯ್ತು, ನಮಗಿನ್ನೇನು, ನಾವು ಬಹಳ ವೀಕ್ ಆಗಿದ್ದೇವೆ ಅಂತ ಹೇಳ್ಕೊಂಡು, ಅಲ್ಲಿ ಅದನ್ನು ಉಲ್ಟಾ ಹೇಳ್ತಾರೆ. ನಮಗೆ ಪ್ರಾಯ ಆದ ಹಾಗೆ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಸಹ ಗಟ್ಟಿಯಾಗುತ್ತೆ. ಇದು ಯಾವುದೇ ಒಂದು ಬ್ಯುಸಿ ಸಮಯದಲ್ಲಿ ಸಹ ನಾವು ಯಾವತ್ತು ಅವಸರವನ್ನ ಮಾಡೋದಿಲ್ಲ. ನಮ್ಮ ಜೀವನ ನಿಧಾನಗತಿಯಲ್ಲಿ, ಅಂದ್ರೆ ಇಷ್ಟೆಲ್ಲ ಆಕ್ಟಿವಿಟಿ ಎಲ್ಲವನ್ನ ಆ ವಯಸ್ಸಿನಲ್ಲಿ ಮಾಡಬೇಕಾದ್ರೂ ಇಲ್ಲಿ ಅವಸರವನ್ನ ಮಾಡಿದರೆ ನಾವು ಎಡವುತ್ತೇವೆ, ನಾವು ತಪ್ಪು ಮಾಡ್ತೇವೆ. ನಿಧಾನಗತಿಯಲ್ಲಿ ಬಂದಾಗ ನಾವು ಮನಸ್ಸು ಜೊತೆಗೆ ನಮ್ಮ ದೇಹವನ್ನ ಕಾಪಾಡಿಕೊಂಡು ದೀರ್ಘಾಯುಷ್ಯವನ್ನ ನಾವು ಕಾಪಾಡಬಹುದು ಅಂತ ಹೇಳತಕ್ಕಂತ ಒಂದು ಅಂಶವನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಇವರು ಸಾಮಾನ್ಯವಾಗಿ ಇವರ ಮಾರ್ಕೆಟ್ ನಲ್ಲಿ ಏನ್ ಸಿಗುತ್ತದಂದ್ರೆ ಅವರೇ ಬೆಳೆದಂತಹ ಸ್ಥಳೀಯವಾದ ತರಕಾರಿ ಜೊತೆಗೆ ಕಾಡಿನಲ್ಲಿರುವ ಸೊಪ್ಪನ್ನ ತಂದು ಮಾಡಿದಂತ ಕಷಾಯವನ್ನೇ ಅಲ್ಲಿ ಬಾಟಲ್ಗಳಲ್ಲಿ ಮಾರಾಟ ಮಾಡ್ತಾರೆ. ಜನಗಳು ಅಲ್ಲಿಗೆ ಹೋಗಿ, ಸ್ಪೆಷಲಿ ಇವರು ಸಾಮಾನ್ಯವಾಗಿ ವಾಹನವನ್ನ ಬಳಸುವುದಿಲ್ಲ ಸಂಚಾರಕ್ಕೆ. ಹೆಚ್ಚಿನ ಕಡೆ ಎಷ್ಟು ಸಾಧ್ಯ ಇದೆ ಅಷ್ಟು ಇವರು ನಡ್ಕೊಂಡೇ ಹೋಗಿ ಮಾರ್ಕೆಟ್ಗೆ ಹೋಗತಕ್ಕಂಥದ್ದು ಅಥವಾ ಎಲ್ಲ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇವರ ದಿನನಿತ್ಯದ ಚರಿತ್ರೆಯಲ್ಲಿ ಇವ್ರು ಏನ್ ಮಾಡ್ತಾರಂತಂದ್ರೆ ಬೆಳಿಗ್ಗೆ ಎದ್ದು ಒಂದು ಕಪ್ ಟೀಯನ್ನು ಅವರೆಲ್ಲ ಕ್ರಿಯೆ ಮುಗಿಸಿದ್ಮೇಲೆ ಟೀ ಎಲ್ಲ ಕುಡಿದ ನಂತರ ಇವರು ತಮ್ಮ ಕೈತೋಟ ಏನಿದೆ ಗಾರ್ಡನ್ಗೆ ಹೋಗತಕ್ಕಂಥ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಗಿಡದೊತ್ತಿಗೆ ಮಾತಾಡತಕ್ಕಂಥದ್ದು, ಜೊತೆಗೆ 100 ವರ್ಷ ಆದ್ರೂ ತಾವೇ ಖುದ್ದಾಗಿ ಅಗೆಯುವಂಥದ್ದು, ಬೀಜ ಹಾಕತಕ್ಕಂಥದ್ದು, ಗಿಡ ನಡತಕ್ಕಂಥದ್ದು, ಅಲ್ಲಿ ಬೆಳೆದಂತ ತರಕಾರಿಗಳನ್ನ ಕಿತ್ತು ತರತಕ್ಕಂಥದ್ದು, ಅವರೇ ಅಡಿಗೆ ಮಾಡತಕ್ಕಂಥದ್ದು, ಜೊತೆಗೆ ಊಟ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಇದರಿಂದ ಇವರು ದೀರ್ಘಾಯುಷ್ಯವನ್ನ ಕಾಪಾಡ್ಕೊಂಡಿದ್ದಾರೆ. ಇವರು ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಾದ್ರೆ, ನಾವು ಪ್ರತಿದಿನ ಒಂದು ಹೊಸತನವನ್ನ ಕಾಣಬೇಕಾದ್ರೆ ನಾವು ಹೊರಗೆ ಹೋಗ್ಬೇಕು. ನಮ್ಮಲ್ಲಿ ವಯಸ್ಸಾದವರೆಲ್ಲ ಸಾಮಾನ್ಯವಾಗಿ ಇವ ಪಾಪ ವಯಸ್ಸಾದವರಿಗೆ ಆ ಮನಸ್ಸು ಇಲ್ಲ ಅಂದ್ರೂ ಜನಗಳು ಏನ್ ಮಾಡ್ತಾರೆ, ವಯಸ್ಸಾಗಿದೆಯಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಮನೆ ಒಳಗಡೆ, ರೂಮ್ ಒಳಗಡೆ ಕೂಡಿ ಹಾಕ್ತಾರೆ. ಅವರಿಗೆ ಟೈಮ್ಗೆ ಅವ್ರಿಗೆ ಏನ್ ಬೇಕು ಊಟ ಕೊಡೋದು, ಮಾಡೋದು, ಮಾತ್ರೆ ಕೊಡೋದು, ಇದೆಲ್ಲ ಮಾಡ್ಬಿಟ್ಟು ಅವ್ರನ್ನ ರೂಮ್ ಒಳಗೆ ಇಟ್ಟಿರ್ತಾರೆ. ಇದು ತುಂಬಾ ತಪ್ಪು. ನಾವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿ ಇರ್ಬೇಕಂದ್ರೆ ನಾವು ಮನೆಯಿಂದ ಹೊರಗೆ ಬರ್ಬೇಕು. ಹೊರಗೆ ಬಂದಾಗ ನಮಗೆ ಪ್ರಕೃತಿ ಸೌಂದರ್ಯವನ್ನ ನಾವು ಅನುಭವಿಸ್ಬೇಕು. ಜೊತೆಗೆ ಯಾರು ಜನಗಳು ಅಕ್ಕಪಕ್ಕದಲ್ಲಿದ್ದಾರೆ ಅವರ ಸಂಪರ್ಕವನ್ನು ಮಾಡಬೇಕು. ಅವರ ಸ್ನೇಹ, ಆ ಬಾಂಧವ್ಯವನ್ನ ನಾವು ಪ್ರತಿದಿನ ಜಾಸ್ತಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು. ನಾವು ಈಗಿನ ಸಮಾಜದಲ್ಲಿ, ಜೊತೆಗೆ ಈ ಬೆಂಗಳೂರು ಅಥವಾ ಏನು ನಮ್ಮ ಮೆಟ್ರೋಪಾಲಿಟನ್ ಸಿಟಿ ಇದೆ, ಇದರಲ್ಲಿ ಅಕ್ಕಪಕ್ಕ ಜನ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಬಂದ್ರು, ಯಾರು ಹೋದ್ರು ಅಂತ ಹೇಳತಕ್ಕಂಥದ್ದು ಯಾರಿಗೂ ಗೊತ್ತಿರುವುದಿಲ್ಲ. ಯಾವುದೇ ಅನಾಹುತ ಆದ್ರೂ ಸಹ ಅಲ್ಲಿ ಹೋಗತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇಲ್ಲ. ಆದರೆ ಓಕಿನಾವಾದ ಜನ ಇದನ್ನು ಈಗಲೂ ಸಹ ಇಟ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದೇನ್ ಹೇಳ್ತಾರಂದ್ರೆ ಅವರು, ನಮ್ಮ ಬೆರಳುಗಳು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ಬೆರಳುಗಳು ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಾವು ಯಾವ್ದಾದ್ರೂ ಒಂದು ಕೆಲಸವನ್ನ ಮಾಡ್ತಾನೆ ಇರ್ಬೇಕು. ಇದರಿಂದಾಗಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಪ್ರತಿದಿನ ನಮ್ಮ ನಿಧಾನಗತಿಯ ಅಥವಾ ಬಹಳ ಸಾಫ್ಟ್ ನಾವು ವ್ಯಾಯಾಮ ಅಂತ ಏನ್ ಹೇಳ್ತೇವಲ್ಲ ಅದನ್ನ ಮಾಡ್ತಾ ಇರ್ಬೇಕು. ನಮ್ಮ ಸ್ನೇಹವನ್ನ ಪೋಷಿಸ್ತಾ ಇರ್ಬೇಕು. ಪೋಷಿಸುವುದಂದ್ರೆ ಹೆಚ್ಚು ಇವತ್ತು ನಮಗೆ ಅವ್ರ ಮೇಲೆ ಸ್ವಲ್ಪ ಪ್ರೀತಿ, ನಾಳೆಯಿಂದ ಜಾಸ್ತಿ ಆ ತರ ನಮ್ಮ ಸ್ನೇಹ ಬೆಳೀತಾ ಹೋಗ್ಬೇಕು. ನೆರೆಕರೆಯವರನ್ನ ಭೇಟಿ ಮಾಡಿ ಮಾತಾಡ್ತಾ ಇರತಕ್ಕಂಥದ್ದು, ನಗುವುದು. ತಮ್ಮ 90 ವರ್ಷದಲ್ಲಿ ಸಹ ಆರೋಗ್ಯವಾಗಿದ್ದೇನೆ ಎನ್ನುವಂತಹ ಒಂದು ನಮಗೆ ಮನಸ್ಸು ಬರಬೇಕಾದ್ರೆ ನಾವು ಇದನ್ನೆಲ್ಲ ಪುನರಾವರ್ತನೆ ಮಾಡ್ತಾ ಇರ್ಬೇಕು. ಯಾವತ್ತೋ ಒಂದು ಮಾಡ್ಬಿಡುದು, ಯಾರೋ ಒಬ್ಬರನ್ನ ಮಾತಾಡಿಸುದು ಅಲ್ಲ. ಎಲ್ಲರೂ ನಮ್ಮ ಸ್ನೇಹಿತರು, ನಾವೆಲ್ಲರೊಟ್ಟಿಗೂ ಚೆನ್ನಾಗಿರ್ಬೇಕಂತ
ಹೇಳತಕ್ಕ ಅಂತ ಒಂದು ಮನೋಭಾವ. ಇನ್ನೊಂದು ಇವ್ರು ಏನ್ ಹೇಳ್ತಾರಂದ್ರೆ ನಗುಮುಖವನ್ನ ಇಟ್ಕೋಬೇಕು. ಯಾಕಂತಂದ್ರೆ ಬೆಳಿಗ್ಗೆ ಎದ್ದಾಗ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳು ನಮ್ಮ ಮುಖವನ್ನ ನೋಡ್ಬೇಕು ಅಂತ ಆಗ್ಬೇಕು. ಅಂದ್ರೆ ತಾತ ಎಷ್ಟು ನಗಾಡ್ತಾ ಇದ್ದಾರೆ, ಮುಗುಳ್ನಗೆ ಏನಿದ್ದಾರೆ ಅಂತ ಹೇಳ್ಕೊಂಡು, ಇದು ನಮ್ಮ ಇಡೀ ಕುಟುಂಬದವರು ಮಾತ್ರವಲ್ಲ, ನಮ್ಮ ಆರೋಗ್ಯವನ್ನ ಸಹ ಕಾಪಾಡ್ಲಿಕ್ಕೆ ಸಹಕಾರಿ. 7ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಡಯಟ್, ನಮ್ಮ ಆಹಾರ ಅಭ್ಯಾಸವನ್ನ ನಾವು ಹೇಗೆ ಇಟ್ಕೊಳ್ಬೇಕು. ನಾನು ಅವರ ಪಾಲಿಸಿಯಲ್ಲಿ ಬಂದಾಗ ಹೇಳಿದೆ, ನಿಯಮವನ್ನ ಏನ್ ಪಾಲಿಸ್ತಾರೆ ಅಂತ ಹೇಳಿದಾಗ, ಬಹಳ ಮಿತವಾದ ಆಹಾರವನ್ನು, ಅಂದ್ರೆ ಅವ್ರು ಯಾವತ್ತೂ ಹೊಟ್ಟೆ ತುಂಬಾ ಊಟ ಮಾಡೋದಿಲ್ಲ. 80% ಮಾತ್ರ ಹೊಟ್ಟೆಯನ್ನ ತುಂಬಿಸ್ಕೊತಾರೆ, ಇನ್ನು 20% ಅವರ ಹೊಟ್ಟೆ ಯಾವಾಗ್ಲೂ ಖಾಲಿ ಇರ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಫುಡ್ ಅಂತ ಬಂದಾಗ ಇವರು 206 ವಿಧದ ಆಹಾರವನ್ನ ಸೇವಿಸ್ತಾರೆ. ಪ್ರತಿದಿನ 5 ವಿಧದ ಹಣ್ಣು ಮತ್ತೆ 5 ವಿಧದ ತರಕಾರಿಯನ್ನ ದಿನಲ್ಲೂ ಸಹ ಇವರು ಸೇವಿಸ್ತಾರೆ. ಇವರು ಇನ್ನೊಂದು ಈ ಹೊಟ್ಟೆಯನ್ನ ಹೆಚ್ಚು ತುಂಬದ ಹಾಗೆ ಕಾಪಾಡ್ಕೊಳ್ಳಿಕ್ಕೆ ಒಂದು ಸಿಸ್ಟಮ್ ಅನ್ನ ಬೆಳೆಸ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ, ಇವರು ಯಾವಾಗ್ಲೂ ಚಿಕ್ಕ ಪ್ಲೇಟ್ ಅನ್ನ ತಗೊಂಡು ಊಟಕ್ಕೆ ಕೂತ್ಕೊಳ್ತಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಬೌಲ್ಸ್ ಅನ್ನ ಇಟ್ಕೋತಾರೆ. ಒಂದರಲ್ಲಿ ಫ್ರೂಟ್ಸ್, ಒಂದರಲ್ಲಿ ಹಸಿ ತರಕಾರಿ, ಒಂದರಲ್ಲಿ ಸ್ನಾಕ್ಸ್, ಒಂದರಲ್ಲಿ ಮೊಸರು, ಒಂದರಲ್ಲಿ ಸೂಪು. ಅವರ ಮೇನ್ ಫುಡ್ ಅಕ್ಕಿ ಅಥವಾ ಅನ್ನ, ಅದನ್ನ ಸ್ವಲ್ಪ ಅದರಲ್ಲಿ. ಯಾಕಂತಂದ್ರೆ ನಾವು ನೋಡ್ತೇವಲ್ಲ, ನಮ್ ದೊಡ್ಡ ಪ್ಲೇಟನ್ನ ಇಟ್ಕೊಂಡು ನಾವು ಬಡ್ಸ್ಕೊಂಡ್ರೆ ಪ್ಲೇಟಲ್ಲಿ ಇಷ್ಟೇಯಾ ಅಂತ ಕಾಣುತ್ತೆ. ಅದರ ಬದಲಿಗೆ ನಾವು ಚಿಕ್ಕ ಪ್ಲೇಟನ್ನ ಇಟ್ಕೊಂಡ್ರೆ ಅಲ್ಲಿ ಸ್ವಲ್ಪ ಬಡಿಸಿದಾಗಲೂ ಪ್ಲೇಟ್ ಫುಲ್ ಆಗಿ ಕಾಣುತ್ತೆ. ಇದು ತುಂಬಾ ಇದೆ ಅಂತ ಹೇಳತಕ್ಕಂತ ಒಂದು ಮನಸ್ಸಿಗೆ ನಮಗೆ ಆಗುತ್ತೆ. ಇದರಿಂದಾಗಿ ನಮ್ಮ ಹೊಟ್ಟೆನೂ ತುಂಬುತ್ತದೆ, ಜೊತೆಗೆ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಎಷ್ಟೊಂದು ಮಹತ್ವವಾದ ಒಂದು ಪಾಲಿಸಿ ಅಥವಾ ನಿಯಮವನ್ನ ಇವರು ಇಟ್ಕೊಂಡಿದ್ದಾರೆ ಅಂತ ಹೇಳತಕ್ಕಂಥದ್ದು. ಇವರು ಸಾಮಾನ್ಯವಾಗಿ ಸಸ್ಯಾಹಾರವನ್ನೇ ತುಂಬಾ ಇಷ್ಟಪಡ್ತಾರೆ, ಜೊತೆಗೆ ಲೋಕಲಿ ತಾವೇ ಬೆಳೆದಂತಹ ಸಸ್ಯಾಹಾರವನ್ನ ಬಳಸ್ತಾರೆ. ಇವರು ವಾರಕ್ಕೆ 3 ಬಾರಿ ಮೀನಿನ ಆಹಾರವನ್ನ ಸೇವಿಸ್ತಾರೆ, ಜೊತೆಗೆ ವಾರಕ್ಕೆ ಒಮ್ಮೆ ಮಾಂಸಾಹಾರವನ್ನ ಸೇವಿಸ್ತಾರೆ. ಇದು ಎಲ್ರೂ ಅಲ್ಲ, ಮಾಂಸಾಹಾರದ ಅಭ್ಯಾಸ ಇರುವವರು ಮಾತ್ರ, ಹೆಚ್ಚಿನವರು ಇದನ್ನ ಮಾಡ್ತಾರೆ. ಮತ್ತೆ ಗ್ರೀನ್ ಟೀ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಜೊತೆಗೆ ನಮ್ಮ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡತಕ್ಕಂತ ಒಂದು ನಂಬಿಕೆ ಅವರಲ್ಲಿದೆ. ಅದನ್ನು ಸಹ ಅವರೇ ಬೆಳೆದು ಆ ಗ್ರೀನ್ ಟೀಯನ್ನ ಅವರು ಸೇವಿಸ್ತಾರೆ. ಯಾವಾಗ್ಲೂ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ತರಕಾರಿಯನ್ನ ಬಳಸೋದರ ಜೊತೆಗೆ ಇವರು ಡ್ರೈ ಫ್ರೂಟ್ಸ್ ಅನ್ನ ಯೂಸ್ ಮಾಡ್ತಾರೆ, ಓಟ್ಸ್ ಅನ್ನ ಯೂಸ್ ಮಾಡ್ತಾರೆ, ಗೋಧಿಯನ್ನ ಯೂಸ್ ಮಾಡ್ತಾರೆ, ಜೊತೆಗೆ ಇವರು ಆಲಿವ್ ಆಯಿಲ್ ಅನ್ನ ಬಳಸ್ತಾರೆ. ರಿಫೈನ್ಡ್ ಆಯಿಲ್, ಬೇಕರಿ ಐಟಮ್ಸ್, ರೆಡಿಮೇಡ್ ಫುಡ್, ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನ ಇವರು ಉಪಯೋಗ ಮಾಡುವುದಿಲ್ಲ. ಇದೆಲ್ಲ ವರ್ಜಿತ. ಇದರಿಂದಾಗಿ ಇವರು ತುಂಬಾ ಒಂದು ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದಾರೆ. 8ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸುಲಭದ ಚಲನೆ, ಮೂವ್ಮೆಂಟ್, ಈಸಿ ಮೂವ್ಮೆಂಟ್ ಅನ್ನ ಯಾವಾಗ್ಲೂ ಇಟ್ಕೋಬೇಕು. ನಾವ್ ಏನಂತೇವೆ ಅಂತಂದ್ರೆ, ಕೂತ್ಕೊಳ್ಳೋದು, ಎಲ್ಲ ಆಯ್ತು, ಹೊಟ್ಟೆ ತುಂಬತೆ ಎಲ್ಲ ಆಯ್ತು, ಸ್ವಲ್ಪ ಹೊತ್ತು ಪೇಪರ್ ಓದ್ತೇನೆ, ಸ್ವಲ್ಪ ಹೊತ್ತು ಟಿವಿ ನೋಡ್ತೇನೆ ಅಂತ ಹೇಳ್ಕೊಂಡು. ಆದ್ರೆ ಯಾರು 30 ನಿಮಿಷಗಳಿಗಿನ್ನ ಜಾಸ್ತಿ ಹೊತ್ತು ಕೂತ್ಕೊಳ್ತಾರೆ, ಅವರ ಆಂತರಿಕ ಜೈವಿಕ ಕ್ರಿಯೆ 90% ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡ್ರು. ಸೊ ನಾವು 30 ನಿಮಿಷಗಳ ಕಾಲ ಕೂರ್ಲೇಬಾರ್ದು. ಅದಕ್ಕೆ ಅರ್ಧ ಗಂಟೆ ಕೂರುವುದರಿಂದ ನಮ್ಮ ದೇಹ ಕ್ಷೀಣಿಸುತ್ತಾ ಹೋಗುತ್ತೆ, ಆದ ಕಾರಣ ಕೂರಬಾರ್ದು. 2 ಗಂಟೆ ಕೂತ್ರೆ ನಮ್ಮಲ್ಲಿರತಕ್ಕಂಥ ನಾವು ಗುಡ್ ಕೊಲೆಸ್ಟ್ರಾಲ್ ಏನಂತ ಹೇಳ್ತೇವಲ್ಲ, ಒಳ್ಳೆಯ ಕೊಲೆಸ್ಟ್ರಾಲ್, ಇದು 20% ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಿನ ಈ ತರ ಕಡಿಮೆ ಆದ ಹೋದಾಗ ನಮ್ಮ ಒಂದು ದೇಹದ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ನಮ್ಮ ಆರೋಗ್ಯ ಕ್ಷೀಣವಾಗುತ್ತಾ ಹೋಗುತ್ತೆ. ಇದರಿಂದಾಗಿ ನಮ್ಮ ದೇಹದಾಢ್ಯ, ನಮ್ಮ ದೀರ್ಘಾಯುಷ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಇವರ ವ್ಯಾಯಾಮ ಹೇಗಿರುತ್ತೆ ಅಂದ್ರೆ, ಈಗ ನಾವು ಹೇಗೆ ಆನ್ಲೈನ್ ನಲ್ಲಿ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನವನ್ನ ಮಾಡ್ತಾ ಇದ್ದೇವೆ, ಇದೇ ರೀತಿ ಅವರು ಹಿಂದಿನ ಕಾಲದಿಂದಲೂ ರೇಡಿಯೋದ ಮಾರ್ಗದರ್ಶನದಲ್ಲಿ ಅವರು ಈ ವ್ಯಾಯಾಮವನ್ನ ಮಾಡತಕ್ಕಂಥದ್ದು. ರೇಡಿಯೋದಲ್ಲಿ ನಾವೀಗ ನಮ್ಮ ಗುರುಗಳು ಹೇಗೆ ಇನ್ಸ್ಟ್ರಕ್ಷನ್ ಕೊಟ್ಟುಕೊಂಡು ನಮಗೆ ಧ್ಯಾನ ಅಥವಾ ವ್ಯಾಯಾಮವನ್ನು ಮಾಡಿಸ್ತಾರೆ, ಹಾಗೆ ರೇಡಿಯೋದ ಮಾರ್ಗದರ್ಶನದಲ್ಲಿ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವರು ವ್ಯಾಯಾಮವನ್ನ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ಓಕಿನಾವಾದ ಜನ ಭಾರತ ದೇಶದ ಯೋಗವನ್ನ ಈಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರು ಜ್ಞಾನ ಯೋಗ ಮಾಡ್ತಾರೆ, ಕರ್ಮಯೋಗ ಮಾಡ್ತಾರೆ, ಮಂತ್ರ ಯೋಗ ಮಾಡ್ತಾರೆ, ಕುಂಡಲಿನಿ ಯೋಗ ಮಾಡ್ತಾರೆ, ಭಕ್ತಿ ಯೋಗ ಮಾಡ್ತಾರೆ, ರಾಜಯೋಗ, ಹಠಯೋಗ, ಸೂರ್ಯ ನಮಸ್ಕಾರ ಮತ್ತೆ ಬ್ರೀದಿಂಗ್. ಅವ್ರು ಏನ್ ಹೇಳ್ತಾರಂದ್ರೆ,
ಬ್ರೀತ್ ಬೆಟರ್, ಲಿವ್ ಲಾಂಗರ್. ಒಳ್ಳೆಯ ಶ್ವಾಸವನ್ನ ತಕೊಂಡು ಅದರಿಂದ ಹೆಚ್ಚಿನ ಕಾಲ ಬದುಕಿ ಅಂತ ಹೇಳತಕ್ಕಂಥ. ನಮಗೆ ನಮ್ಮಲ್ಲೇ ಇನ್ನೂ ಜನಗಳು ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಅವರು ಎಷ್ಟೋ ವರ್ಷಗಳ ಹಿಂದೆ ಭಾರತ ಒಂದು ಯೋಗವನ್ನ ಬಳಸ್ಕೊಂಡು ಅವರ ದೀರ್ಘಾಯುಷ್ಯವನ್ನ ಕಾಪಾಡ್ಕೊಂಡಿದ್ದಾರೆ. ಕೊನೆಯ ಅಧ್ಯಾಯಕ್ಕೆ ಬರ್ತೇನೆ ನಾನು, ಟೈಮ್ ಆಯ್ತು, ಸಾರಿ. ಸ್ಥಿತಿ ಸ್ಥಾಪಕ, ರಿಸೈಲಿಯನ್ಸ್ ಅಂತ ಹೇಳ್ತೇವೆ. ಹೌ ಟು ಫೇಸ್ ಲೈಫ್ ಚಾಲೆಂಜಸ್, ಇದು ಬಹಳ ಬಹಳ ಮುಖ್ಯ. ಪ್ರತಿಯೊಂದು ಇವರು ಇಷ್ಟೆಲ್ಲ ಮಾಡಿದ್ರು ಕಾಯಿಲೆ ಬರತಕ್ಕಂಥದ್ದು, ಅಸ್ತಸ್ತ ಆಗತ್ತಂಥದ್ದು ಸಾಮಾನ್ಯವಾಗಿ ನಮಗಿನ್ನ ಕಡಿಮೆ ಇರ್ಬೋದು, ಆದ್ರೂ ಇದೆ. ಇಂಥದ್ದು ಬಂದಾಗ, ಒಂದು ಜರ್ಜರಿತ ಪರಿಸ್ಥಿತಿ ಬಂದಾಗ ಹೇಗೆ ನಾವು ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೇಕು. ಅವರು ಒಂದು ಹೇಳ್ತಾರೆ, ನಮ್ಮ ಗುರುಗಳನ್ನ ಯಾವಾಗಲೂ ನೆನೆಸ್ಕೋಬೇಕು, ಧನಾತ್ಮಕ ಚಿಂತನೆಯನ್ನ ಮಾಡಬೇಕು. ನಕಾರಾತ್ಮಕ ಚಿಂತೆ ನಮ್ಮಲ್ಲಿ ಬರಲೇಬಾರದು, ನಮ್ಮಲ್ಲಿ ಧನಾತ್ಮಕ ಚಿಂತೆ ಬರಬೇಕು. ಜೊತೆಗೆ ನಮ್ಮ ದೃಷ್ಟಿಕೋನ, ನಮ್ಮ ದೃಷ್ಟಿಕೋನವನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಪಾಸಿಟಿವ್ ಥಿಂಕಿಂಗ್, ಬದಲಾಗುವ ವಿದ್ಯಮಾನಗಳನ್ನು ಅಪ್ಪಿಕೊಳ್ಳುವುದು ಸಹ ನಾವು ವ್ಯತಿರಿಕ್ತ ವಾತಾವರಣದಲ್ಲಿ ಸಹ ಒಂದು ಸದುದ್ದೇಶವನ್ನ ಕಂಡುಕೊಳ್ಳಲು. ನಿನ್ನೆ ಬಸವರಾಜ ಸರನ್ನ ನೆನೆಸ್ಕೊಳ್ಳೋಣ. ನಾವು ಅಪ್ಪಿಕೊಳ್ಳೋದೇನಂದ್ರೆ ನಮ್ಮ ನಾವೆಲ್ಲರೂ ಹೇಳಿದ್ವಿ ಆಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್ ಅಂತ ಹೇಳ್ಕೊಂಡು. ಸೊ ಅದು ಅಂಥದನ್ನ ನಾವು ಬದಲಾವಣೆ ಆಗ್ತಾನೆ ಇರ್ತದೆ ನಮ್ಮ ಸಮಾಜ. ಸೊ ಹೀಗೆ ಇದ್ದಾಗ ನಾವು ಅದನ್ನ ಒಪ್ಪಿಕೊಂಡು ಅದಕ್ಕೆ ತಕ್ಕ ನಾವು ಕ್ರಿಯೆಯನ್ನ ಮಾಡ್ತಾ ಹೋಗ್ಬೇಕು. ಈ ಇಕಿಗಾಯಿನಲ್ಲಿ ಏನಾಗ್ತದಂದ್ರೆ, ನಾನು ಇಷ್ಟೆಲ್ಲ ಏನ್ ಹೇಳಿದೆ ಇದು ಎಲ್ಲವನ್ನು ಎಲ್ಲರಿಗೂ ಅಳವಡಿಸ್ಕೊಳ್ಳೋದು ಅಂತಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದಂತ ಒಂದು ಜೀವನ ಶೈಲಿಯನ್ನ ಇಟ್ಕೊಂಡಿದ್ದಾರೆ. ಇಷ್ಟೊಂದಾಗುವಾಗ ಇದರಲ್ಲಿ ಯಾವುದು ಒಳ್ಳೇದಿದೆ ಅಂತ ಹೇಳ್ಕೊಂಡು ಅವರವರ ಜೀವನ ಶೈಲಿಯನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಜರ್ಜಿತವಾಗ್ತಾ ಇದ್ರೂನು ಇವರು ಮೂಲ ಜೀವನದ ಕೌಶಲ್ಯ ಏನಿದೆ, ಫಾರ್ ಎಕ್ಸಾಂಪಲ್ ನಾವೇನಂತೇವೆ, ಅಯ್ಯೋ ನಾನು ಇವತ್ತು ಧ್ಯಾನಕ್ಕೆ ಬಂದಿಲ್ಲ ಯಾಕಂತಂದ್ರೆ ನನಗೆ ಹುಷಾರಿಲ್ಲ, ಅಯ್ಯೋ ನಾನು ಲೇಟಾಗಿ ಮಲಗಿದೆ ನನಗೆ ಹೇಳಕ್ಕಾಗಿಲ್ಲ, ನಾನು ಧ್ಯಾನಕ್ಕೆ ಬಂದಿಲ್ಲ, ಪ್ರಾಣಾಯಾಮ ಮಾಡಿಲ್ಲ ಅಂತ. ಇವರ ಪಾಲಿಸಿ ಅದಲ್ಲ. ಇವರೊಂದು ಪಾಲಿಸಿಯನ್ನ ಇಟ್ಕೊಂಡಿದ್ದಾರೆ. ಯಾವುದೇ ಪರಿಸ್ಥಿತಿ ಬಂದ್ರೂ ನನ್ನ ನಿಯಮವನ್ನ ನಾನು ಬಿಡುವುದಿಲ್ಲ. ಬೆಳಿಗ್ಗೆ ಏಳುದು, ಆಕ್ಟಿವ್ ಆಗುದು, ಅವರು ಏನು ಅವರ ವ್ಯಾಯಾಮವನ್ನ ಮಾಡತಕ್ಕಂಥದ್ದು, ಗಾರ್ಡನಿಗೆ ಹೋಗೋದು, ಹೊರಗೆರವನ್ನ ಸ್ನೇಹ ಇದನ್ನ ಬಾಂಧವ್ಯನ ಬೆಳೆಸ್ಕೊಳ್ಳತಕ್ಕದ್ದು, ಇದರನ್ನ ಯಾವತ್ತೂ ಅವರು ಏನು ಕ್ಷಮೆ ಇಲ್ಲ ಇದಕ್ಕೆ, ಅಥವಾ ಇದರಿಂದ ಅವರು ಹೊರಗೆ ಬರುವುದಿಲ್ಲ. ಈ ಸಿಸ್ಟಮ್ ಅನ್ನ ಅವರು ಪ್ರತಿದಿನ ಪಾಲಿಸ್ತಾರೆ. ಇದು ಜೀವನದಲ್ಲಿ ಬಹಳ ಬಹಳ ಮುಖ್ಯ. ಇವರು ಯಾವಾಗಲೂ ಪಾಸಿಟಿವ್ ಅನ್ನೇ ಫೋಕಸ್ ಮಾಡಿ, ಇವರ ಜೀವನದಲ್ಲಿ ನೆಗೆಟಿವ್ ಥಾಟ್ಸ್ ಏನಿದೆ, ನೆಗೆಟಿವ್ ಇಮೋಷನ್ಸ್ ಏನಿದೆ, ಅದು ಇವರ ಮನಸ್ಸಿಗೆ ಮತ್ತೆ ದೇಹದೊಳಗೆ ಬಾರದ ಹಾಗೆ ತಡೀತಾರೆ. ನಾವೇನಂತೇವೆ, ಧ್ಯಾನ ಮಾಡುವಾಗ ಏನೋ ಒಂದು ಆಲೋಚನೆ ಬಂತು, ಅದಕ್ಕೊಂದು ಧನ್ಯವಾದ ಹೇಳ್ಬಿಟ್ಟು ಅದನ್ನ ಪಕ್ಕಕ್ಕೆ ಸರಿಸಿ ಅಂತ. ಇವರ ಕಲೆ ಹೇಗೆ ಅಂತಂದ್ರೆ ಅದನ್ನ ಬಾರದ ಹಾಗೆ ತಡೆಯತಕ್ಕಂಥದ್ದು. ಅಂದ್ರೆ ನಾನು ಮೊದಲನೇ ಅಧ್ಯಯನದಿಂದ 9ನೇ ಅಧ್ಯಾಯದವರೆಗೆ ಏನ್ ಹೇಳ್ಕೊಂಡು ಬಂದೆ, ಈ ಎಲ್ಲಾ ಕ್ರಿಯೆಗಳು ಅವರನ್ನು ಬಹಳ ಉತ್ತಮವಾದ ಸದುದ್ದೇಶಕ್ಕೆ, ತುಂಬಾ ಪಾಸಿಟಿವ್ ಆದ ಒಂದು ಪ್ರಕ್ರಿಯೆಯನ್ನ ಮಾಡತಕ್ಕಂತ ಒಂದು ಚಟುವಟಿಕೆಯಲ್ಲಿ ಅವರು ತೊಡಗಿರ್ತಾರೆ. ಅವರ ಭಾವನೆಗಳು ಸಹ ತುಂಬಾ ಸ್ಥಿತಿ ಸ್ಥಾಪಕ. ನಾನು ಇಂಥದನ್ನ ದಿನ ಮಾಡ್ತಾ ಇದ್ದೇನೆ, ಅದನ್ನ ಮಾಡಿಯೇ ಇವತ್ತಿನ ಒಂದು ದಿನವನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಕ್ಕಂಥ ಒಂದು ಜೀವನ ಕೌಶಲ್ಯವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಸಮಯ ಆಯ್ತು. ಕೊನೆಯದಾಗಿ ನಾನು ಈ ಪುಸ್ತಕವನ್ನ ಧ್ಯಾನ ಪ್ರಾರಂಭ ಮಾಡೋ ಮೊದಲೇ ಓದಿದ್ದೆ. ಆ ನಂತರ ನಾನು ಅದು ನನಗೆ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ಅದರಲ್ಲಿ ಕೆಲವನ್ನ ನನ್ನ ಜೀವನದಲ್ಲೂ ಸಹ ಇದೆ. ಅದಕ್ಕೋಸ್ಕರ ನಂತರ ಧ್ಯಾನ ಮಾಡ್ತಾ ಮಾಡ್ತಾ ದಿನಾ ಪ್ರತಿಯೊಬ್ಬರು ಜ್ಞಾನ ಹಂಚಿಕೆಯನ್ನ ಮಾಡೋದು, ನೋಡ್ತಕ್ಕಂತ ಆಕ್ಟಿವಿಟಿ, ನಮ್ಮ ಗುರುಗಳು ಹೇಳತಕ್ಕಂತಹ ಒಂದು ಹಿತನುಡಿಗಳಿರ್ಬೋದು, ಇಂಥದನ್ನ ನೋಡಿದಾಗ ನನ್ಗನ್ಸಿತ್ತು, ನಮ್ಮ ಜೀವನದಲ್ಲಿ ಈ ಓಕಿನೋವಾದ ಜೀವನ ಏನಿದೆ ಅದಕ್ಕೂ ಬಹಳ ಬಹಳ ಸಂಪರ್ಕ ಇದೆ. ಇಂಥದ ಕೌಶಲ್ಯವನ್ನ, ಇಂಥ ಒಂದು ಶೈಲಿಯನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಸಹ ಆರೋಗ್ಯವಾಗಿ ಚೆನ್ನಾಗಿರ್ಬೋದು ಅಂತ. ಸೊ ನಾವು ಸಹ ನಮ್ಮ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಹೇಗೆ ಸೆಂಚುರಿಯನ್ನ ಬಾರಿಸಿದಾಗ ನಾವು ಬಹಳ ಸಂತೋಷವಾಗ್ತೇವೆ, ಹಾಗೇನೆ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡು ನಾವು ಸಹ ಸೆಂಚುರಿ ಬಾರಿಸ್ಲಿಕ್ಕೆ ಸಿದ್ಧರಾಗೋಣ ಅಂತ ಹೇಳತಕ್ಕಂತ ಒಂದು ಹಾರೈಕೆಯನ್ನ ಮಾಡಿ ಈ ವೇದಿಕೆಯನ್ನ, ಜೊತೆಗೆ ಇವತ್ತು ಕೊಟ್ಟಂತ ಅವಕಾಶಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಸ್ಮಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸೊ ಇಕಿಗಾಯಿ ಬುಕ್ ಓದೋದು ಬೇಕಾಗಿಲ್ಲ ಅಂತ ಈಗ ನಮ್ಗೆಲ್ಲ ಅರ್ಥ ಆಯ್ತು. ಪೂರ್ತಿ ಆ ಬುಕ್ಕಲ್ಲಿರುವಂಥ ಚಾಪ್ಟರ್ 1ರಿಂದ ಲಾಸ್ಟ್ವರೆಗೂ ಸಂಗ್ರಹಣ ಮಾಡಿ ಹೇಳಿದ್ರಿ. ತುಂಬ ಚೆನ್ನಾಗಿದೆ.
ಸೊ ಅದರಲ್ಲಿ ಒಂದೊಂದು ಚಾಪ್ಟರ್ ಅಲ್ಲಿ ಇರುವಂತ ಸಮ್ಮರಿ, ಇಲ್ಲಾಂದ್ರೆ ಅದರಲ್ಲಿರುವಂತ ಮುಖ್ಯಾಂಶಗಳೆಲ್ಲ ಹೇಳಿದ್ದಾರೆ. ಸೊ ಇದು ತುಂಬಾ ಉಪಯುಕ್ತವಾಗಿರುವಂಥದ್ದು ಜ್ಞಾನ. ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಖಂಡಿತ. ಯಾಕಂದ್ರೆ ನಾವು ಈ ವೇದಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಈ ಸಮಗ್ರ ಜೀವನ ಶೈಲಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ, ದೀರ್ಘಾಯುಸ್ಕೋಸ್ಕರ ಅನೇಕ ವಿಧ ವಿಧಗಳಲ್ಲಿ ಅನೇಕ ಸರಿ ನಾವು ಹೇಳ್ತಾನೆ ಇರ್ತೀವಿ ಇದನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತ. ಮತ್ತೆ ಈ ಬುಕ್ ಮುಖಾಂತರ ಮತ್ತೆ ಒಂದ್ಸರಿ ರೀಕನ್ಫರ್ಮ್ ಆಯಿತು, ನಾವು ಮಾಡೋದೆಲ್ಲ ಕರೆಕ್ಟ್ ಆಗಿದೆ. ಸೊ ಎಸ್ ಸರ್. ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಸಾಗ್ತಾ ಇದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಒನ್ಸ್ ಅಗೈನ್. ಓಕೆ, ಥ್ಯಾಂಕ್ ಯು. ಅಂಡ್ ಆದ್ರೆ ಕೊನೆಯದಾಗಿ ಇವರು ಯಾವ ರೀತಿಯಲ್ಲಿ ತೀರು ಹೋಗ್ತಾ ಇರ್ತಾರೆ ಅನ್ನೋದು ಏನಾದರೂ ಮಾಹಿತಿ ಇದೆಯಾ? ಅಂದ್ರೆ ಇವರೆಲ್ಲರೂ ಸಹ ಕೆಲವರು ಇದರಲ್ಲಿ ಹೆಚ್ಚಿನವರು ಇವರು ಮರಣಕ್ಕೆ ಹೆದರುವುದಿಲ್ಲ ಸರ್. ಇವರಿಗೆ ಹೆಚ್ಚಾಗಿ ನಾನು ಏನು ಹೇಳಿದೆ ಆಗ್ಲೇನೆ, ಇವರಲ್ಲೂ ಸಹ ಕಾಯಿಲೆ ಇದು ಬಂದು ಕೆಲವು ಜನರು ಬೇಗ ಸಾಯುವುದನ್ನು ಕಂಡಿದ್ದಾರೆ. ಆದ್ರೆ 90% ಮೋರ್ ದನ್ 100 years ಏಜ್ ಆಗಿ ನಿಧಾನವಾಗಿ ಒಂದು ಏನು ನಮ್ಮ ಹಾಗೆ ನರಳದೆ ಮಾಡದೆ ಒಂದು ಸಾವನ್ನ ಕಾಣ್ತಾರೆ. ತುಂಬಾ ಒಂದು ಉತ್ತಮ ರೀತಿಯ ಸಾವನ್ನ ಇವರು ಕಾಣ್ತಾ ಇದ್ದಾರೆ. ದೇ ಆರ್ ನಾಟ್ ಸ್ಕೇರ್ಡ್ ಫಾರ್ ಡೆತ್. ಓಕೆ. ಇನ್ನೊಂದು, ವ್ಯಾಧಿಗಳಿಂದ ನಲಿಯಲ್ಲ, ಅಂದ್ರೆ ವ್ಯಾಧಿಗಳಿಂದ ಅವ್ರು ಏನು ಅಷ್ಟು ತೊಂದರೆ ಅನುಭವಿಸಲ್ಲ ವ್ಯಾಧಿಗಳಿಂದ. ಇಲ್ಲ ಸರ್, ಸೊ ಅವರಿಗೆ ವ್ಯಾಧಿನೇ ಬಂದಿಲ್ಲ, ಮೆಡಿಸಿನೇ ತಗೊಂಡಿಲ್ಲ. ಅವರ ಫುಡ್ ಸಿಸ್ಟಮ್, ಅವರ ಲೈಫ್ ಸ್ಟೈಲ್ ಏನಿದೆ ಅದೇ ಅವರಿಗೆ ಒಂದು ಆರೋಗ್ಯಕರ ಅಥವಾ ಔಷಧಿ ಇದ್ದ ಹಾಗೆ. ಕರೆಕ್ಟ್. ಫುಡ್ ಇಸ್ ಎ ಮೆಡಿಸನ್, ಲೈಫ್ ಸ್ಟೈಲ್ ಇಸ್ ಎ ಮೆಡಿಸನ್ ಅಷ್ಟೇ. ಲೈಫ್ ಸ್ಟೈಲ್ ಮೆಡಿಸನ್. ಓಕೆ. ಲೈಫ್ ಸ್ಟೈಲ್ ಅಂದ್ರೆ ಮನಸ್ಸು ಅವ್ರದ್ದು ಹಾಗಿದೆ. ಅವರು ನೆಗೆಟಿವ್ ಯಾವುದನ್ನ ಅವರ ದೇಹಕ್ಕೆ ತಗೊಳಕ್ಕೆ ಅವಕಾಶವೂ ಕೊಡುದಿಲ್ಲ. ನಾವು ಬಂದ ಮೇಲೆ ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತೇವೆ, ಅವರು ಹಾಗಲ್ಲ. ಮೊದ್ಲೇ ಆ ನೆಗೆಟಿವ್ ಥಾಟ್ಸ್ ಬಾರದ ಹಾಗೆ ಪ್ರಿವೆಂಟ್ ಮಾಡ್ಕೊಳ್ತಾರೆ. ರೈಟ್ ರೈಟ್. ಮೇ ಬಿ ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗಿರುವಂತ 110, 120 ಅವರ ಸಮಾಜ ಪ್ರಕಾರ ಅದು ಮೇ ಬಿ ಅವ್ರಿಗೆ ಸಾವು ಕಾರಣ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಎಸ್ ಸರ್. ಅಂದ್ರೆ ಈ ನೈನ್ ಇದರಲ್ಲಿ ಅಧ್ಯಾಯದಲ್ಲಿ ಏನಿದೆ, ನಾನು ನನ್ನ ಸಮಯಕ್ಕೆ ತಕ್ಕ ಬ್ರೀಫ್ ಆಗಿ ಹೇಳಿದ್ದೇನೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಟಡೀಸ್ ಅನ್ನ ಸಹ ರೆಫರ್ ಮಾಡಿದ್ದಾರೆ. ಅಂದ್ರೆ ನರ್ವ್ ಸಿಸ್ಟಮ್ ಹೇಗೆ ಕೆಲಸ ಮಾಡಿದೆ, ಅದಕ್ಕೆ ತಕ್ಕ ಇವರ ಲೈಫ್ ಸ್ಟೈಲ್ ಹೇಗಿದೆ, ಅದೆಲ್ಲವನ್ನ ಅವರು ಕೊಟ್ಟಿದ್ದಾರೆ ಸರ್. ಬುಕ್ ಅನ್ನ ಪೂರ್ತಿ ಓದಿದ್ರೆ ಇಟ್ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ನಾನು ಕಂಪ್ಲೀಟ್ ನೋಟ್ಸ್ ಮಾಡಿದ್ದೇನೆ, ಬಟ್ 20 ನಿಮಿಷಕ್ಕೆ ಲಿಮಿಟ್ ಮಾಡಬೇಕಿತ್ತು. ಅದರ ಜಿಸ್ಟ್ ಅನ್ನ ಮಾತ್ರ ಹೇಳ್ಕೊಂಡು ಬಂದಿದ್ದೇನೆ. ಇಟ್ ಇಸ್ ವೆರಿ ನೈಸ್ ಅಂಡ್ ಈಸಿ ಟು ರೀಡ್ ಆಲ್ಸೋ. ಎಸ್, ಅದೇ ಅವರು ಸಾವು ಅನುಭವಿಸಕ್ಕೆ ಒಂದು ಕಾರಣ ಏನಿದೆ ಅಂದ್ರೆ ಅವರ ಸಬ್ ಕಾನ್ಶಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸಲ್ಲಿ ಈಗಾಗಲೇ ಅವರು ಇಟ್ಕೊಂಡಂತ ನಂಬಿಕೆ ಏನಂದ್ರೆ ನಮ್ಮ ಪೂರ್ವಜರೆಲ್ಲ ಒಂದು 110, 120ಕ್ಕೆ ತೀರೋಗ್ತಾ ಇದ್ದಾರೆ. ಸೊ ಅಷ್ಟುವರೆಗೂ ನಾವು ಬದುಕ್ತೀವಿ, ಆದ್ರೆ ಅದಾದ್ಮೇಲೆ ಅಂತ ಅವ್ರಿಗೂ ಸ್ವಲ್ಪ ಆ ರೀತಿಯಲ್ಲಿ ಪ್ರೋಗ್ರಾಮ್ ಆಗಿರ್ಬೋದು ಅಂತ ನಾನು ಅನ್ಕೋದೆ ಅಷ್ಟೇ. ಅವರು ವರಿ ಅಂತ ಹೇಳತಕ್ಕಂಥದ್ದು ಅವರ ಜೀವನದಲ್ಲೇ ಇಲ್ಲ ಸರ್. ಯಾವುದೇ ಜರ್ಜರಿತ ಸ್ಥಿತಿ ಬಂದ್ರೂ ಅವರು ಒಂಥರ ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳ್ತಕ್ಕಂಥ ವರಿ ಮಾಡಲ್ಲ. ದೇ ಆರ್ ರೆಡಿ ಟು ಫೇಸ್. ದಟ್ ಈಸ್ ದೇರ್ ಲೈಫ್. ಇನ್ನೊಂದು ಏನು ಅಂತಂದ್ರೆ, ಈಗ ತಾವು ಇಷ್ಟೊಂದು ಜ್ಞಾನವನ್ನ ನಮಗೆ ಹಂಚ್ತಾ ಇದ್ದೀರಾ, ಅದರಲ್ಲಿ ನಾವು ಒಳ್ಳೇದನ್ನ ತಗೊಳ್ಬೇಕಂತ ಹೇಳ್ತಕ್ಕಂಥದ್ದು, ನಮ್ಮ ಕೆಟ್ಟದನ್ನ ಹೊರಗೆ ಹಾಕ್ತಾ ಬರಬೇಕು. ಅವರವರ ಕೆಟ್ಟ ಇಮೋಷನ್ಸ್ ಏನಿದೆ ಅದನ್ನ ಹೊರಗೆ ಹಾಕಿ ಪಾಸಿಟಿವ್ ಅನ್ನೇ ತಗೋತಾರೆ. ನಾವೇನ್ ಮಾಡ್ತೇವೆ ಅಂತಂದ್ರೆ, ನಮ್ಮಲ್ಲಿ ಕೆಟ್ಟದ್ದು ಇರ್ತದೆ, ಒಳ್ಳೇದು ಇರ್ತದೆ, ಹೇಳಿದೆ ಎಲ್ಲವನ್ನ ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುದಿಲ್ಲ. ಅಲ್ಲಿ ಅವರಲ್ಲ, ಇಕ್ಕಿಗಾಯಿ ಹೇಳತಕ್ಕಂತಹ ಅವರೊಂದು ಕೌಶಲ್ಯವನ್ನ ಎಲ್ಲಿ ಯಾರೊಟ್ಟಿಗೆ ಹಂಚಿಕೊಂಡಾಗ ಒಂದು ಒಳ್ಳೆಯ ಅಂಶ ಸಿಗುತ್ತೆ, ಅದನ್ನ ಇಮಿಡಿಯೇಟ್ ಆಗಿ ಅವ್ರ ಲೈಫ್ ಅಲ್ಲಿ ಅಳವಡಿಸ್ಕೊಡ್ತಾರೆ. ದಟ್ ಈಸ್ ದೇರ್ ಸೀಕ್ರೆಟ್. ಓಕೆ, ಒಂದು ಎಸ್ 3 ಅನುಭವಗಳು ಕೇಳೋಣ. ಎಸ್, ನಾಗರತ್ನ ಮೇಡಮ್ ಹೇಳಿ. ಇಲ್ಲ ಗುರುಜಿ, ನಾಗರತ್ನಮ್ಮ ಮೇಡಮ್ಗೆ ಪೋಸ್ಟ್ ಕೊಡಿ, ನೆಕ್ಸ್ಟ್ ಅವ್ರದ್ದಿದೆ. ಥ್ಯಾಂಕ್ ಯು ರೇವತಿ ಮೇಡಮ್. ಇಕಿಗಾಯಿ ಅಂದ್ರೆ ಲೈಫ್ ಸ್ಟೈಲ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಅದ್ಭುತವಾಗಿ ನೀವು ಪ್ರಸ್ತುತಪಡಿಸಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ಈಗ ಹಳೆ ಹ್ಯಾಂಡ್ ರೈಸ್ ಗಳು ಗೊತ್ತಾಗ್ತಿಲ್ಲ. ಹೇಮಾ ಮೇಡಮ್. ಎಸ್ ಮೇಡಮ್. ತುಂಬಾ ಚೆನ್ನಾಗಿತ್ತು ಜೀವನ ಶೈಲಿ. ನಾವು ಅಮೆರಿಕ ಬದಲು ಜಪಾನಿಂದು, ನಮ್ಮ ಹತ್ರ ಇರೋ ದೇಶದ್ದು ಜಪಾನಿಂದ ಅಳವಡಿಸ್ಕೊಂಡಿದ್ರೆ ನಮ್ಮ ಕಲೆ ಮೊದ್ಲಿಂದ ನಾವಿರೋ ಅಂತದನ್ನೇ ನಾವು ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ಬೋದಿತ್ತು. ಆದ್ರೆ ಇವತ್ತು ಎಲ್ಲ ವ್ಯತಿರಿಕ್ತ ಮತ್ತೆ ಅಮೆರಿಕನ್ ಪೇಟೆಂಟ್ ಜೊತೆ ನಾವು ಮತ್ತೆ ಮಾಡ್ತಾ ಇರುವಂತದ್ದು. ಆಮೇಲೆ ಆಹಾರ, ಜೀವನ ಶೈಲಿ, ಅವರ ವಿಚಾರಗಳನ್ನೆಲ್ಲ ಹೇಳಿದ್ರಿ. ಅದ್ರಲ್ಲಿ ಇನ್ನೊಂದು ಪದ್ಧತಿನೂ ಇದೆ, ಏನಂದ್ರೆ ಅವ್ರ ಬಂದಂತ ಎನರ್ಜಿ ಈಗೆಲ್ಲ ಪಾಸಿಟಿವ್ ಆಗಿ, ಮತ್ತೆ ಮನೆಯಲ್ಲೇ ಬೆಳೆದಿರೋಂತ ಅವ್ರ ವಾತಾವರಣದಲ್ಲೇ ಇರುವಂತ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರಿ. ಅದರಲ್ಲಿ
ಅವರು ಏನ್ ಮಾಡ್ತಾರಂದ್ರೆ ನಿಧಾನವಾಗಿ ನಡೀತಾರೆ ಅಥವಾ ಓಡ್ತಾ ನಡೀತಾರೆ, ಸಣ್ಣದಾಗಿ ಓಡ್ತಾರೆ, ಕಾಲುಗಳನ್ನ ಅಗಲ್ಸಲ್ಲ ಯಾವತ್ತೂನು. ಯಾಕಂದ್ರೆ ಆ ಹೂವಿನ ಪಾಯಿಂಟ್ ನ ಯಾವಾಗೂ ಸ್ವಲ್ಪ ಮೇಲೆ ಕೆಳದು ಇಟ್ಕೊಳ್ತಾರೆ ಅವರು. ಇದರಿಂದ ಆ ಕೆಳಗಡೆ ಇರುವಂತ ಎನರ್ಜಿ ಕಂಪ್ಲೀಟ್ ಆಗಿ ಶೂಟ್ ಅಪ್ ಮೇಲ್ವರೆಗೂ ಹೋಗುತ್ತೆ. ಆದ್ರಿಂದ ಅವರಲ್ಲಿ ಯಾವತ್ತು ಎನರ್ಜಿ ಜಾಸ್ತಿ ಇರುತ್ತೆ, ಆ ಎನರ್ಜಿನ ಕಡಿಮೆ ಮಾಡ್ಕೊಳ್ಳಲ್ಲ ಅವರು. ಅದು ಒಂದು ಸಂಗತಿ. ತುಂಬಾನೇ ಖುಷಿ ಆಯ್ತು. ನಾನು ಇದ್ರ ಬಗ್ಗೆ ಕೇಳೇ ಇರ್ಲಿಲ್ಲ. ಇವತ್ತು ನಾನು ಮೊದಲನೇ ಸರಿ ಇದನ್ನ ಕೇಳಿದ್ದು. ಸಮಾಧಾನವಾಗಿ ನಿಧಾನವಾಗಿ ಅರ್ಥ ಆಗೋ ತರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವ ಪಾಯಿಂಟ್ ಕೂಡ ಮರೆಯಕ್ ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಅಂಶ ಇದರಲ್ಲಿ ಏನು ಅಂತಂದ್ರೆ, ನಾವು ಮಾರ್ಷಲ್ ಆರ್ಟ್ ಅಂತ ಹೇಳಿದಾಗ ನಾವು ತುಂಬಾ ಇದನ್ನ ರಫ್ ಆಗಿ ಯೂಸ್ ಮಾಡ್ತೇವೆ. ಅವರು ಮಾರ್ಷಲ್ ಆರ್ಟ್, ಚೈನಾದು ಮಾರ್ಷಲ್ ಆರ್ಟ್ ಅನ್ನ ಉಪಯೋಗ ಮಾಡ್ತಾರೆ. ಆದ್ರೆ ಹೇಗೆ ಅಂತಂದ್ರೆ ಬಹಳ ನಿಧಾನಗತಿಯಲ್ಲಿ ತಮ್ಮ ಎದುರಾಳಿಯನ್ನ ಅವರು ಬೀಳಿಸ್ಬೇಕು ಅಂತಂದ್ರೆ ಬಹಳ ಸಾಫ್ಟ್ ಆಗಿ ಆ ಕ್ರಿಯೆಯನ್ನ ಮಾಡಿ ಬೀಳಿಸ್ತಾರೆ. ಆದ್ರೆ ನಮ್ಮಲ್ಲಿ ಹೇಗೆ ಅಂತಂದ್ರೆ ತುಂಬಾ ಒಂಥರ ಒರಟು ವ್ಯಾಯಾಮ, ಒರಟು ಮಾರ್ಷಲ್ ಆರ್ಟ್ ಅನ್ನ ಮಾಡ್ತೇವೆ. ಅದು ಅವ್ರು ಬಹಳ ಸಾಫ್ಟ್ ಆಗಿ ನಿಧಾನವಾಗಿ ಮಾಡ್ತಾರೆ. ಎಸ್ ಮೇಡಮ್. ಓಕೆ ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ರೇವತಿ ಮೇಡಮ್. ಸೊ ನೀವು ಮೊದಲನೇ ಸರಿ ಪ್ರೆಸೆಂಟೇಶನ್ ಅಂದ್ರೆ ಸ್ಪೀಚ್ ಕೊಟ್ಟಿದ್ದೀರಿ ವೇದಿಕೆಯಲ್ಲಿ, ಆದ್ರೂ ತುಂಬಾ ಅದ್ಭುತವಾಗಿದೆ. ಅಂದ್ರೆ ನೀವು ಇನ್ನೂ ಅನೇಕ ಬುಕ್ಗಳು ಓದ್ಬೇಕು. ಸೊ ನಿಮ್ಮ ಪ್ರೆಸೆಂಟೇಶನ್, ದ ವೇ ಆಫ್ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ. ವಿವರಿಸೋ ಶೈಲಿ ನೋಡಿದ್ರೆ ತುಂಬಾ ಅರ್ಥವಂತವಾಗಿ ಅತಿ ಸುಲಭವಾದ ರೀತಿಯಲ್ಲಿ ಹೇಳಿದ್ರಿ. ಓಕೆ ಗುರೂಜಿ, ಹಂಗೆ ತುಂಬಾ ಚೆನ್ನಾಗೂ ಇವತ್ತು ಹೇಳಿದ್ದಾರೆ. ಹ್ಯಾಂಡ್ ರೈಸ್ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ 3 ಮಾಸ್ಟರ್ಸ್ ಅವಕಾಶ ಇದೆ, ಯಾಕಂದ್ರೆ ಮುಂದಿನ ಜ್ಞಾನಕ್ಕೆ ಹೋಗ್ಬೇಕಲ್ಲ. ಲಕ್ಷ್ಮೀಕಾಂತಮ್ಮ ಮೇಡಮ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಗಂಟ್ಲು ನೆಗಡಿ ಇಡ್ದಂಗ ಐತೆ. ಈಗ ಇದು ಹಿಂದೆ ಕೇಳಿದ್ವು, ಹಿಂದೆ ಓದಿದ್ದೆ, ಬಟ್ ಇವಾಗ ಅದು ಮತ್ತೆ ನೆನಪು. ಇವತ್ತು ನಾವು ಎಲ್ಲ ಮಾಡರ್ನ್ ಲೈಫ್ ಸ್ಟೈಲ್ ನಡೆಸ್ತಾ ಇದ್ವಿ. ಆದ್ರೆ ಈಗ ಮತ್ತೆ ನಾವು ನಮ್ಮ ಹಿಂದಿನ ಜೀವನಕ್ಕೆ ಹೋಗ್ಬೇಕು. ಏನ್ ತಿನ್ಬೇಕು, ಎಷ್ಟು ನಿದ್ದೆ ಮಾಡ್ಬೇಕು, ಯಾವ ರೀತಿ ನಮ್ಮ ಆಲೋಚನೆಗಳಿರ್ಬೇಕು, ಪ್ರಕೃತಿ ಜೊತೆ ಹೆಂಗಿರ್ಬೇಕು, ಏನ್ ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಮ್ಗೆ ಅದನ್ನ ಜ್ಞಾಪಿಸಿ ಇದು ಮಾಡಿದ್ರು. ಇದನ್ನೆಲ್ಲ ಅಳವಡಿಸ್ಕೊಂಡಾಗ್ಲೇ ನಮ್ ಜೀವನನು ಚೆನ್ನಾಗಿರ್ತದೆ ಅನ್ನೋದ್ರ ಬಗ್ಗೆ ಮತ್ತೆ ಮನವರಿಕೆ ಆಯ್ತು. ಥ್ಯಾಂಕ್ ಯು ರೇವತಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇನ್ನು ಒಬ್ರಿಗೆ ಯಾರಿಗೆ ಅವಕಾಶ ಕೊಡ್ತೀರಮ್ಮ? ಗುರೂಜಿ, ಇನ್ನೊಬ್ಬರಿಗೆ ಏನ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಎಸ್, ಕೊಡಿ, ಮಾತಾಡಿಮ್ಮ. ನಮಸ್ತೆ ಗುರುಗಳೇ, ನಮಸ್ತೆ ಎಲ್ಲ ಧ್ಯಾನ ಬಂಧುಗಳೇ ಹಾಗೆ ನನ್ನ ದೇವರುಗಳೇ. ಇವತ್ತು ರೇವತಿ ಮೇಡಮ್ ಕ್ಲಾಸ್ ಅಂತೂ ಅದ್ಭುತವಾಗಿತ್ತು. ಆಧ್ಯಾತ್ಮಿಕ ಮಾರ್ಗದೆಡೆಗೆ ಹೋಗ್ಲಿಕ್ಕೆ ಏನೇನು ಮಾರ್ಗಗಳಿದಾವೆ, ಎಲ್ಲಾ ಮಾರ್ಗಗಳನ್ನ ಅಳವಡಿಸ್ಕೊಳ್ಲಿಕ್ಕೆ ಅತ್ಯುತ್ತಮವಾದ ಮಾಹಿತಿ ನೀಡಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.